ಎಲ್ಲರಿಗೂ ನಮಸ್ಕಾರ. ನನಗೆ ಟಾಪಿಕ್ ಕೊಟ್ಟಿದ್ದ ಆಂಟಿ ಥಿಯಾಸಫಿ ಇನ್ ನ್ಯೂಜಿಲೆಂಡ್, ಆಮೇಲೆ ಬ್ರಹ್ಮವಿದ್ಯಾ ಜಿಜ್ಞಾಸುವಿನ ಯಾತ್ರೆ ಅಂತ ನನಗೆ ಆಂಟಿ ಟಾಪಿಕ್ ಕೊಟ್ಟರು. ನನಗೆ ಕನ್ನಡ ಸ್ಕ್ರಿಪ್ಟ್ ಇಲ್ಲ, ಸೊ ಎಲ್ಲ ಇಂಗ್ಲೀಷಲ್ಲೇ ಇದೆ ಸ್ಲೈಡ್ಸಲ್ಲಿ. ಆದರೆ ಮೇಯ್ನ್ಲಿ ಫೋಟೋಗ್ರಾಫ್ಸ್ ಇದೆ, ಸೊ ನೋ ಪ್ರಾಬ್ಲಮ್. ಸೊ ಫಸ್ಟೇ ಸ್ಲೈಡ್ ಏನಪ್ಪ ಅಂದರೆ, ನಂದು ಯಾತ್ರೆ ಹೋಗಿದ್ದ ಉದ್ದೇಶನೇ ಇದು. ಸತ್ಯಾನ್ನಾಸ್ತಿ ಪರೋ ಧರ್ಮ ಅಂತ ವಾರಾಣಸಿ ಮಹಾರಾಜರದು ಫ್ಯಾಮಿಲಿ ಮಾಟೋ. ಅದನ್ನು ನೋಡಿಬಿಟ್ಟು HPB ಅವರು ಕೇಳಿ ನಾವು ನಮ್ಮ ಸೊಸೈಟಿಗೆ ಈ ಮಾಟೋನ ತೊಗೋಬೋದಾ ಅಂತ ಕೇಳಿ ಮಾಡಿದ್ದು. ನಂಗೆ ತುಂಬ ವರ್ಷದಿಂದ ಆಸೆ ಇತ್ತು ಅದನ್ನು ನೋಡೋದಕ್ಕೆ. ಸೊ ಅದೇ ಬಾಗಿಲು ಮುಂದೆ ನಿಂತಿದ್ದೀನಿ ನೋಡ್ರಿ, ಆ ಬಾಗಿಲಲ್ಲಿ ಕಾಣಿಸ್ತು ದೊಡ್ಡ ಫೋರ್ಟು. ಟಿಕೆಟ್ನವನ ಹತ್ರ ಕೇಳಿದ್ದಕ್ಕೆ ಅವನಿಗೆ, ಮೇಡಮ್ ಅದೊಂದು ದೊಡ್ಡ ಗೇಟ್ ಇದೆ, ಅದು ಬಿದ್ದೋಗ್ತಾ ಇದೆ, ಅಲ್ಲಿತ್ತು ಅಂತಂದರು. ನನಗೆ ಈ ಚಿಕ್ಕ ಬಾಗಿಲ ಮೇಲೆ ಇದ್ದಿದ್ದು ನೋಡಿ ತುಂಬ ಖುಷಿ ಆಯಿತು. ಅದಕ್ಕೆ ಮೋನೋಗ್ರಾಮ್ ಇದೆಲ್ಲ ಅದೇ ಮಹಾರಾಜರದು, ಅದ್ರ ಕೆಳಗಡೆ ಸತ್ಯಾನ್ನಾಸ್ತಿ ಪರೋ ಧರ್ಮ ಅಂತಿದೆ. ಅದರ ಇಂಗ್ಲೀಷ್ ಟ್ರಾನ್ಸ್ಲೇಷನ್ನು ದೇರ್ ಇಸ್ ನೋ ರಿಲಿಜನ್ ಹೈಯರ್ ದ್ಯಾನ್ ಟ್ರೂತ್. ಸೊ ನನ್ನ ಯಾತ್ರೆನೂ ಅದೇ ಕಂಡಿಡಿಯೋದಕ್ಕೆ ನಾನು ಮಾಡಿದ್ದು. ಆಮೇಲೆ ತುಂಬ ವಯಸ್ಸಾಗಿ ಹೋಗೋಕ್ಕೆ ಮುಂಚೆ ಮಾಡಿಬಿಡೋಣ ಅಂತ ಈಗಲೇ ಮಾಡಿಬಿಟ್ಟೆ. ಕೈ ಕಾಲು ಎಲ್ಲ ನೋವ್ತಾ ಇದೆ, ಈಗಲೇ ನೋವ್ತಾ ಇದೆ. ಸೊ ಅದಕ್ಕೆ ಆದಷ್ಟು ಏನೇನು ಜಾಗಗಳು ನೋಡಬೇಕು ಅಂತ ಅಂದ್ಕೊಂಡಿದ್ನೋ ಹೋಗಿ ನೋಡ್ಕೊಂಬಂದೆ. ಸೊ ಇವರು ಹೆಲೆನಾ ಪೆಟ್ರೋವ್ನಾ ಬ್ಲವಾಟ್ಸ್ಕಿನೂ ಹೆನ್ರಿ ಸ್ಟೀಲ್ ಆಲ್ಕಾಟು ನಮ್ಮ ಥಿಯೋಸಾಫಿಕಲ್ ಸೊಸೈಟಿದು ಫೌಂಡರ್ಸು. ಸೊ ಅವರೇ ನನ್ನ ಪ್ರೇರಣೆ. ಯಾಕೆ ಭಾರತ್ ಯಾತ್ರೆ ಮಾಡಿದೆ ಅಂದರೆ, ಅವರೂ ಸಂಗೀತ ಅಕ್ಕ ಅವ್ರು ಹೇಳ್ದಂಗೆ ಅವರು ಬಾಂಬೆಗೆ ಬಂದು ಆಲ್ಕಾಟ್ ಅವರು ನಾನೊಂದು ಸತಿ ಅಡಿಯಾರಲ್ಲಿ ಟಾಕ್ ಕೇಳಿದ್ದೆ. ಅವ್ರು 17,000 ಮೈಲ್ಸ್ 5 or 6 ಇಯರ್ಸಲ್ಲಿ ಪ್ರಯಾಣ ಮಾಡಿದರು ಇಂಡಿಯಲ್ಲಿ. ಆಗಿನ ಕಾಲದಲ್ಲಿ ರೋಡುಗಳು ಇರಲಿಲ್ಲ, ಏನೋ ಬುಲ್ಲಕ್ ಕಾರ್ಟು ಅಂದರೆ ಎತ್ತಿನ ಗಾಡೀಲಿ ಓಡಾಡಿದ್ದು. ಸೊ ಟ್ರೈನ್ಸು ಎತ್ತಿನ ಗಾಡಿ ಇತ್ತು. ಸೊ ನನಗೆ ಅವರು ಪ್ರೇರಣೆ HP ಬ್ಲವಾಟ್ಸ್ಕಿನೂ ಆಲ್ಕಾಟು. ಆಮೇಲೆ ಸ್ವಾಮಿ ವಿವೇಕಾನಂದರು, ಶಂಕರಾಚಾರ್ಯರು, ಅವರೂ ಭಾರತ ದೇಶ ಎಲ್ಲ ಓಡಾಡಿದ್ರು. ನನಗನ್ನಿಸ್ತು, ಚಿಕ್ಕ ವಯಸ್ಸಿಂದ ಅನಿಸಿದೆ ನನಗೂ ಇದು ಮಾಡಬೇಕು ಅಂತ. ಸೊ ನಾನೇನು ಅಷ್ಟೊಂದು ಪಾದಯಾತ್ರೆ ಮಾಡಲಿಲ್ಲ, ಬರೀ ಸ್ವಲ್ಪನೇ ಮಾಡಿದ್ದು. ಸೊ ಅಟ್ಲೀಸ್ಟ್ ಅದೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ನಾನು ಈ ಯಾತ್ರೆ ಹೋದೆ. ನನ್ನ ಯಾತ್ರೆ ಬಗ್ಗೆ ಹೇಳೋಕ್ಕೆ ಮುಂಚೆ ನಾನು ಸಂಗೀತ ಅಕ್ಕನ ನೋಡೋದಕ್ಕೆ ನಂಗೆ ತುಂಬ ಖುಷಿಯಾಗಿದೆ. ಯಾಕಂದರೆ ನಾವೆಲ್ಲ ಮಕ್ಕಳಾಗಿದ್ದಾಗ ಇಲ್ಲಿ ಸ್ಟಡಿ ಕ್ಯಾಂಪ್ಸು, ಚಿಲ್ಡ್ರನ್ಸ್ ಕ್ಯಾಂಪ್ಗೆಲ್ಲ ಬರ್ತಾಯಿದ್ವಿ. ಅವ್ರ ಅಕ್ಕನೂ ಅವ್ರ ತಂಗಿ ಕವಿತಾನು, ರಂಜಿತಾ ಅವರೆಲ್ಲ ನನ್ನ ಫ್ರೆಂಡ್ಸು. ತುಂಬ ವರ್ಷದಿಂದ ನೋಡಿಲ್ಲ. ಅಟ್ಲೀಸ್ಟ್ ಅಂಕಲ್ ಆಂಟಿ ನಾನು ಕನ್ವೆನ್ಷನ್ಗಳಲ್ಲಿ ನೋಡ್ತಿದ್ದೆ. ಸೊ ಅವ್ರನ್ನ ನೋಡಿ ತುಂಬ ಖುಷಿ ಆಯಿತು. ಆಮೇಲೆ ಡಾಕ್ಟರ್ ನಾಗೇಶ್ ಅವ್ರದ್ದು ಆರ್ಟಿಕಲ್ಲು ನಮ್ಮ ಥಿಯಾಸಫಿ ಇನ್ ನ್ಯೂಜಿಲೆಂಡಿನ ಬರೆದಿದ್ದಾಗ ನಮ್ಮ ವೆಲ್ಲಿಂಗ್ಟನ್ ಲಾಡ್ಜಲ್ಲಿ ಇರೋರು ಓದ್ಬಿಟ್ಟು ಎಷ್ಟು ಡೆಪ್ತಿಂದ ಆರ್ಟಿಕಲ್ ಬರೆದಿದ್ದಾರೆ ಅಂತ ಹೇಳಿದರು. ಸೊ ಅವ್ರೂ ಇನ್ ಪರ್ಸನ್ ನೋಡಿ ನಂಗೆ ತುಂಬ ಖುಷಿ. ಆಮೇಲೆ ಜ್ಯೋತಿ ನಾಗೇಶ್ ಅವ್ರ ಬಗ್ಗೆನೂ ತುಂಬ ಅಮ್ಮನಿಂದ ಕೇಳಿದ್ದೀನಿ. ಸೊ ನನಗೆ ಅವ್ರನ್ನೆಲ್ಲ ಮೀಟ್ ಮಾಡಿ ತುಂಬ ಖುಷಿಯಾಗಿದೆ. ಆಮೇಲೆ ನಾನು ನೆಕ್ಸ್ಟ್ ಸ್ಲೈಡ್ ಇರೋದು ಗ್ರ್ಯಾಟಿಟ್ಯೂಡ್ ಅಂತ. ಕೃತಜ್ಞತೆಗಳು ಫಸ್ಟೇ ಹೇಳ್ಬಿಡೋಣ ಅಂತ. ಅದೇ ಮೇನ್ಕಾಂಟಿ ಹೇಳಿದ್ರಲ್ಲ, ಇವರೇ ನಮ್ಮ ತಾತನು, ನಮ್ಮ ಅಜ್ಜಿ, ಅಮ್ಮನ ಅಪ್ಪ ಅಮ್ಮ ಗುರುಲಿಂಗಯ್ಯ ಅವರು, ಆಮೇಲೆ ಕಮಲಾ ಗುರು ಅಂತ. ಅವರೇ ನನ್ನ ಪ್ರೇರಣೆ. ನಮ್ಮ ಅಮ್ಮಂಗೆ ನಾನು ಯಾವತ್ತೂ ಅರ್ಥ ಆಗಿಲ್ಲ, ಆದರೆ ನಮ್ಮ ಅಜ್ಜಿ ನನ್ನನ್ನು ಅರ್ಥ ಮಾಡ್ಕೊಂಡಿದ್ರು. ಈಗಲೂ ನಮ್ಮಮ್ಮ ಹೇಳ್ತಾರೆ, ನೀನೊಂದು ಹೇಳಿದ್ರೆ ನಾನೊಂದು ಹೇಳ್ತೀನಿ ಅಂತ. ಸೊ ಆದರೆ ಮಮ್ಮಿ ಅಂತಲೇ ಕರಿತಾ ಇದ್ದೀವಿ ನಾವು ಅವ್ರನ್ನ. ಅವ್ರಿಗೂ ನನಗೂ ತುಂಬ ಅರ್ಥದ್ದು ಏನು ಪ್ರಾಬ್ಲಮ್ ಇರಲಿಲ್ಲ. ಆಮೇಲೆ ತಾತ ಆಫ್ಕೋರ್ಸ್ ಏನು ಮಾತಾಡ್ತಾನೆ ಇರಲಿಲ್ಲ ಜಾಸ್ತಿ. ಆದರೆ ಅವರೇ ನನಗೆ ಫಸ್ಟು, ನೀನು ಯಾವ ಬುಕ್ ಬೇಕೋ ನೀನು ಈ ಬುಕ್ ಶಾಪ್ಗೆ ಹೋಗಿ ಏನು ಬೇಕಾದ್ರೂ ಚೂಸ್ ಮಾಡು ಅಂತ ಹೇಳಿದರು. ನಾನು 21 ಇಯರ್ಸ್ ಓಲ್ಡ್ ಆಗಿದ್ದಾಗ, ಅಡಿಯಾರಲ್ಲಿ ಕೆಲಸ ಮಾಡ್ತಾ ಇದ್ದಾಗ. ಸೊ ಇವರೇ ನನಗೆ ಇನ್ಸ್ಪಿರೇಷನ್ನು. ಆಮೇಲೆ ಟಾಪ್ ಲೆಫ್ಟಲ್ಲಿರೋದು ನನ್ನ ಹಸ್ಬೆಂಡು ಸೈಮನ್ ವೆಬರ್ ಅಂತ. ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಅವರು ಪಂಡರ್ಪುರ್ ಯಾತ್ರೆಯಲ್ಲಿ ಲೋಕಲ್ ಹೀರೋ. ಯಾಕಂದರೆ ನಿನ್ನ ಗಂಡ ನೀನು ಇಷ್ಟು ದಿವಸ ಕಳಿಸ್ಬಿಟ್ಟಿದ್ದಾರಲ್ಲ ಅಂತ. ಸೊ ಅಮ್ಮ ಏನು ಇವಳು ಒಬ್ಬಳೇ ಹೋಗ್ಬಿಟ್ಟಿದ್ದಾಳಲ್ಲ, ನನಗೆ ಯೋಚನೆ ಅಂತ ಅವ್ರಿಗೆ ಹೇಳಿದ್ರೆ, ಡೋಂಟ್ ವರಿ ಕೃಷ್ಣ ವಿಲ್ ಟೇಕ್ ಕೇರ್ ಅಂದ್ರಂತೆ. ಸೊ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು, ನನ್ನನ್ನು ಈ ಥರ ಯಾತ್ರೆ ಮಾಡೋಕ್ಕೆ ಬಿಟ್ಟಿದ್ದಕ್ಕೆ. ಆಮೇಲೆ ಇಲ್ಲಿ ಮೇನ್ಕಾ ಆಂಟಿನೂ ರಂಗು ಅಂಕಲ್ಲು ನಮ್ಮ ಅಮ್ಮನ ಫೋಟೋ ಇದೆ.
ಅವರು ಈ ಹೋಲ್ ಇದನ್ನು ಆರ್ಗನೈಸ್ ಮಾಡಿದ್ದೆ ಇವ್ರು 3 ಜನನೇ. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಫೋಟೋಲಿ ಇಲ್ಲದೇ ಇರೋರ ಬಗ್ಗೆನೂ ಎಲ್ಲ ಹೇಳಬೇಕು. ನಮ್ಮ ಚಿಕ್ಕಪ್ಪ ರೂಪಕ್ಕ ಅವರೇ ನನ್ನ ಇನ್ಸ್ಪಿರೇಷನ್ನು. ಚಿಕ್ಕವಳಾಗಿದ್ದಾಗ ಇಂಗ್ಲೀಷಲ್ಲಿ ಮಾತಾಡಿಸಿ ಅವರೇ ನನಗೆ ಇಂಗ್ಲೀಷ್ ಹೇಳ್ಕೊಟ್ಟಿದ್ದು, ತುಂಬ ಎನ್ಕರೇಜ್ ಮಾಡಿದ್ದು. ಆಮೇಲೆ ರಮಣ ಮಹರ್ಷಿದು ಇಂಟ್ರೊಡಕ್ಷನ್ ನಮ್ಮ ಶಚಿ ಆಂಟಿನೂ ರಾಜು ಅಂಕಲ್ ಮಾಡಿದ್ರು. ಸುಂದ್ರು ಅಂಕಲ್ಲು ಚಂದ್ರ ಆಂಟಿನೂ ನನ್ನ ಫುಲ್ ಲೈಫ್ ಒಮ್ಮಿ ನಾನು ಅವರು ತಾರಾ ಆಂಟಿ ಹರ್ಷ ಎಲ್ಲರೂ ನಾವೆಲ್ಲ ಒಟ್ಟಿಗೆ ನಾವೆಲ್ಲ ಕನ್ವೆನ್ಷನ್ಗೆ ಹೋಗ್ತಾ ಇದ್ವಿ. ಆಮೇಲೆ ಎಲ್ಲರೂ ನನಗೆ ಒಬ್ಬೊಬ್ಬ ಆಂಟಿ ಎಲ್ಲ ಆಂಟಿಗಳು ಆಧ್ಯಾತ್ಮ ರೀತಿಗಳಲ್ಲೇ ನನ್ನನ್ನು ಎಲ್ಲ ಕಡೆ ಕರ್ಕೊಂಡು ಹೋಗೋರು. ರಾಮಕೃಷ್ಣ ಆಶ್ರಮ, ರಾಮಚಂದ್ರ ಆಶ್ರಮ, ರಮಣ ಆಶ್ರಮ. ಸೊ ಇವರೆಲ್ಲ ಇಷ್ಟೆಲ್ಲ ನನಗೆ ಇನ್ಪುಟ್ ಕೊಟ್ಟಿದ್ದಕ್ಕೆ ನಾನು ಚಿಕ್ಕವಳಾಗಿದ್ದಾಗ ನಾನು ಈ ಯಾತ್ರೆ ಮಾಡಿದೆ. ಆಮೇಲೆ ಎಲ್ಲೆಲ್ಲಿ ಹೋಗಬೇಕು ಅಂತಲೂ ಗೊತ್ತಿತ್ತಲ್ಲ. ಈ ಬ್ಯಾಕ್ಗ್ರೌಂಡ್ ಇಲ್ದಿದ್ರೆ ನೀವೆಲ್ಲ ಹೋಗ್ತೀರಾ? ಯಾತ್ರೆ ಹೋಗ್ತೀನಿ ಅಂದರೆ ಎಲ್ಲ ಟೂರಿಸ್ಟ್ಗಳು ಹೋಗೋ ಕಡೆನೇ ಹೋಗೋದು. ಆದರೆ ನಾನು ಆ ಥರ ಅಲ್ಲ. ಈ ನಾಲೆಡ್ಜು ಆಮೇಲೆ ಈ ಇನ್ಪುಟ್ಟಿಂದ ನನಗೇನು ಗೊತ್ತಾಯ್ತೋ ನಾನು ಮಾಡಿದೆ. ಅದು ಸೀಕ್ರೆಟ್ ಆಮೇಲೆ ಹೇಳ್ತೀನಿ. ಈಗ ಇನ್ನೊಂದೇನಪ್ಪ ಅಂದರೆ ನಮ್ಮ ಅಡಿಯಾರ್ ಇಂಟರ್ನ್ಯಾಷನಲ್ ಹೆಡ್ ಕ್ವಾರ್ಟರ್ಸಲ್ಲಿ ಆಲ್ಮೋಸ್ಟ್ ಆಲ್ ದ ರಿಲಿಜನ್ಸ್ದು ಟೆಂಪಲ್ಸ್ ಇದೆ, ಶ್ರೈನ್ಸ್ ಇದೆ. ಸೊ ಅದೂ ನನಗೆ ಇನ್ಸ್ಪಿರೇಷನ್ನು ಈ ಯಾತ್ರೆ ಮಾಡಿದ್ದಕ್ಕೆ. ಸೊ ಆಂಟಿ ಹೇಳಿದ್ರು ನೀನು ನ್ಯೂಜಿಲೆಂಡಲ್ಲಿ ಹೇಗಿದೆ ಥಿಯಾಸಫಿನ್ ಸ್ವಲ್ಪ ಹೇಳು ಅಂತ. ಸೊ ಇದು ನಮ್ಮ ವೆಲ್ಲಿಂಗ್ಟನ್ ಲಾಡ್ಜ್ ಬಿಲ್ಡಿಂಗು. ಇದು ಆಚೆ ಈ ಥರ ಕಾಣುತ್ತೆ ನೋಡಿರಿ. ಇದು ಗ್ರೀಕ್ ಸ್ಟೈಲ್ ಮುಂದ್ಗಡೆ ಆ ಥರನೇ ಬಿಲ್ಡ್ ಮಾಡ್ತಾ ಇದ್ದಿದ್ದು ಅವಾಗೆಲ್ಲ ಲಾಡ್ಜಸ್ ಎಲ್ಲ. ಸೊ ಇದೇ ಫಸ್ಟು ಬ್ರಾಂಚ್ ಇನ್ ನ್ಯೂಜಿಲೆಂಡು 1888 ಶುರು ಮಾಡಿದ್ದು. ಸೊ ನಾವು ವೆಲ್ಲಿಂಗ್ಟನ್ನಲ್ಲೇ ಇರೋದು, ಅಲ್ಲೇ ನಾವು ಸೇವೆ ಮಾಡ್ತಾ ಇರೋದು ನಾನು ಸೈಮನು. ಸೊ ಇದೆಲ್ಲ ನಾವು ಯಾರೇ ಹೊಸಬ್ರು ಮೆಂಬರ್ ಆದರೆ ಏನು ಹೇಳ್ತೀವಿ ಅಂದರೆ ನಿನ್ನ ಫ್ಯಾಮಿಲಿ ಒಂದಿದೆ, ನೀನು ಥಿಯಾಸಫಿಕ್ ಜಾಯ್ನ್ ಆದರೆ ಥಿಯಾಸಾಫಿಕಲ್ ಫ್ಯಾಮಿಲಿ ನಾವು ಬಿಲಾಂಗ್ ಟು ಥಿಯಾಸಾಫಿಕಲ್ ಫ್ಯಾಮಿಲಿ ಅಂತೀವಿ. ಸೊ ಇದು ನನ್ನ ನ್ಯೂಜಿಲೆಂಡ್ ಫ್ಯಾಮಿಲಿ ಥಿಯಾಸಾಫಿಕಲ್. ಇದು ಇಲ್ಲಿ ಒಂದು 8 ಬ್ರಾಂಚಸ್ಸಿಂದ ಬಂದಿದ್ದಾರೆ ಈ ಫೋಟೋನಲ್ಲಿರೋರು. ನಾನೊಂದು ಆರ್ಗನೈಸ್ ಮಾಡಿದ್ದೆ ಇವೆಂಟು ಫೌಂಡೇಶನ್ ಡೇಗೆ, ಅಲ್ಲಿ ಬಂದಿದ್ದರು. ಇವರೆಲ್ಲ 12 ಲಾಡ್ಜಸ್ ಇದೆ ಹೋಲ್ ಕಂಟ್ರಿಲಿ. ಸೊ ನೋಡಿರಿ ಅದೇ ಮ್ಯಾಪು, ನ್ಯೂಜಿಲೆಂಡ್ ಮ್ಯಾಪು. ಮೇಲ್ಗಡೆ ಫಾರ್ ನಾರ್ತಿಂದ ಹಿಡಿದು ಡನೀಡನ್, ಕ್ರೈಸ್ಟ್ ಚರ್ಚ್, ಸೌತ್ ಐಲ್ಯಾಂಡ್ವರೆಗೂ 12 ಲಾಡ್ಜ್ಗಳಿವೆ. ಆ ಬಿಲ್ಡಿಂಗು ನಮ್ಮದು ಹೆಡ್ ಕ್ವಾರ್ಟರ್ಸ್ ಬಿಲ್ಡಿಂಗು. ಅಲ್ಲಿ 40 years ಥಿಯಾಸಾಫಿಕಲ್ ಸ್ಕೂಲ್ ನಡೆಸಿದ್ರು. ಅಲ್ಲೂ ಒಂದು ಥಿಯಾಸಾಫಿಕಲ್ ವಸಂತ ಹೌಸ್ ಅಂದರೆ ಬೆಸೆಂಟೆ, ವಸಂತ ಅಂತ ಕರಿತಾ ಇದ್ವಲ್ಲ, ಆ್ಯನಿ ಬೆಸೆಂಟ್ ಹೌಸ್ ಅಂತಲೇ ಅದರ ಹೆಸರು, ವಸಂತ ಹೌಸ್ ಅಂತ. ಅಲ್ಲೇ ಹೆಡ್ ಆಫೀಸ್ ಇರೋದು. ಇದು ಆಕ್ಲೆಂಡಲ್ಲಿದೆ. ಈಗ ಈಗ ಆಂಟಿ ಹೇಳಿದ್ರಲ್ಲ ಭಕ್ತಿ ಮಾರ್ಗ, ಜ್ಞಾನ ಮಾರ್ಗನೂ ಕರ್ಮ ಮಾರ್ಗ ಅಂತ. ಸೊ ನನ್ನ ಯಾತ್ರೆದು ಉದ್ದೇಶ ಆಂಟಿ ಹೇಳ್ದಂಗೆ ನಮ್ಮ ಥಿಯಾಸಾಫಿಕಲ್ ಸೊಸೈಟಿ ಆ್ಯಕ್ಚುಲಿ ಮೇಯ್ನ್ಲಿ ಜ್ಞಾನ ಮಾರ್ಗನೇ. ನಮಗೆಲ್ಲ ಯಾಕಿದು, ಹೇಗಿದು, ಯಾಕೆ, ಎತ್ತ ಅಂತ ಬೇಕು, ಅದು ಎಲ್ಲ ವಿಷಯನೂ ತಿಳ್ಕೊಳ್ಳೋಕೆ ಆಸೆ. ಸೊ ನಮ್ಮದೇ ಜ್ಞಾನ ಮಾರ್ಗ. ನಂದು ಅಟ್ಲೀಸ್ಟ್ 40 years ಆಯಿತು ನಾನು ಸೊಸೈಟಿಗೆ ಬಂದು. ನಾನು 10 ವರ್ಷ ಆಗಿದ್ದಾಗ, 9 ವರ್ಷ ಆಗಿದ್ದಾಗಲೇ ಫಸ್ಟ್ ಚಿಲ್ಡ್ರನ್ಸ್ ಕ್ಯಾಂಪು ಬಂದಿದ್ದು. ಇಲ್ಲಿ ಬೆಂಗಳೂರಿಂದ ನಮ್ಮನ್ನು ಎಲ್ಲ ಧರ್ಮದ ಟೆಂಪಲ್ಸ್ಗೂ ಕರ್ಕೊಂಡೋಗಿದ್ರು ಟ್ರಿಪ್ಪು. ಅದು ನಾಪ್ಕ ಇದಲ್ವಾ, ದಟ್ ಹ್ಯಾಸ್ ಬೀನ್. ಯಾರು ಅಂಕಲ್ಲ, ನೀವೇ ಗ್ರೇಟು. ನಿಮ್ಮಿಂದ ನನ್ನ ಲೈಫೇ ಚೇಂಜ್ ಆಗಿದೆ. ಸೊ ಅಷ್ಟು ನನಗೆ ಇನ್ಸ್ಪಿರೇಷನ್ನು. ನಾನು 9 ವರ್ಷದಲ್ಲಿ ಎಲ್ಲ ಧರ್ಮದ್ದು ಟೆಂಪಲ್ಸ್ ನೋಡಿ ನನಗೆ ಇನ್ನೂ ನಾಪ್ಕ ಇದೆ. ಸೊ ಅಂಕಲ್ಲೇ ನೋಡಿ ಆರ್ಗನೈಸ್ ಮಾಡಿದ್ದಂತೆ. ಸೋ ಹ್ಯಾಪಿ. ಸೊ ಅದಕ್ಕೆ ನನಗೆ ಯಾತ್ರೆನಲ್ಲಿ ಮಿಡಲ್ ಪೋರ್ಷನ್ ಇದಲ್ಲ, ತೀರ್ಥಕ್ಷೇತ್ರ ಆ್ಯಂಡ್ ಸೇಮ್, ಆಮೇಲೆ ಸಂತರು ಆಫ್ ಬೇರೆ ಬೇರೆ ಧರ್ಮಗಳದ್ದು ವಿಸಿಟ್ ಮಾಡಬೇಕು ಅಂತ ನಂಗೆ ಆಸೆ ಆಗಿತ್ತು. ಸೊ ಅದು ನಂದು ಉದ್ದೇಶ, ನಂದು ಯಾತ್ರೆ ಮಾಡಿದ್ದು. ಸೊ ಪಂಢರ್ಪುರ್ ಯಾತ್ರೆ ಯಾಕಪ್ಪ ಆಯಿತು ಅಂದರೆ, ನಾನು ಯಾವತ್ತೂ ಈ ಟೈಮಲ್ಲಿ ಬರಲ್ಲ ಇಂಡಿಯಾಗೆ. ಯಾಕಂದರೆ ಕನ್ವೆನ್ಷನ್ ಆಗ ಡಿಸೆಂಬರಲ್ಲಿ. ನಾನು ಬಂದರೆ ಡಿಸೆಂಬರಲ್ಲಿ ತಣ್ಣಗಿರೋವಾಗ ಬರ್ತೀನಿ. ಈಗ ಅಲ್ಲಿ ನ್ಯೂಜಿಲೆಂಡಲ್ಲಿ ವಿಂಟರು 2 degrees ಇದೆ, ಇಲ್ಲಿ 35 degrees 36 degrees ಇತ್ತು ನಾನು ಯಾತ್ರೆ ಹೋಗಿದ್ದ ಕಡೆ. ಸೊ ಈ ಟೈಮಲ್ಲಿ ಬರಲ್ಲ. ಬಟ್ ಬರೋಂಗಾಗಿತ್ತು ಈ ವರ್ಷ, ಇನ್ನೇನೋ ಕೆಲಸ ಇತ್ತು.
ಸೊ ಅಂದ್ಕೊಂಡೆ ಈ ಟೈಮಲ್ಲಿ ಆಗುತ್ತಲ್ವ ಪಂಢರ್ಪುರ್ ಯಾತ್ರೆ ಅಂತ. ಸೊ ನನ್ನ ಡೇಟ್ಸ್ ಎಲ್ಲ ಕರೆಕ್ಟಾಗಿ ಫಿಟ್ ಆಯಿತು. ಸೊ ಅದಕ್ಕೆ ಪಂಢರ್ಪುರ್ ಯಾತ್ರೆ ಮಾಡಿದ್ದು, ಅದು ಪಾದಯಾತ್ರೆ. ನಂದು ಒರಿಜಿನಲ್ ಪ್ಲ್ಯಾನ್ ಈ ಬೇರೆ ತೀರ್ಥಕ್ಷೇತ್ರಗಳು ಸಂತರದ್ದು ವಿಸಿಟ್ ಮಾಡೋಣ ಅಂತಿತ್ತು. ಸೊ ಅದಕ್ಕೆ ಅಟ್ಯಾಚ್ ಮಾಡ್ಕೊಂಬಿಟ್ಟೆ. ಆಮೇಲೆ ಥಿಯೋಸಾಫಿಕಲ್ ಹಿಸ್ಟ್ರಿ, ಅದೇ ಬ್ಲವೆಟ್ಸ್ಕಿನು ಆಲ್ಕಾಟ್ ಅವ್ರು ಎಲ್ಲೆಲ್ಲಿ ಹೋಗಿದ್ರು ಒಂದಷ್ಟು ಕಡೆ ಹೋಗೋಣ ಅಂತ ಇತ್ತು. ಆಮೇಲೆ ಅದೇ ಸತ್ಯಾನಾಸ್ತಿ ಪರೋಧರ್ಮ ನೋಡಬೇಕಾಗಿತ್ತು, ಕಾಶಿ ನೋಡಬೇಕಾಗಿತ್ತು. ಸೊ ಅದಕ್ಕೆ ಮೇಯ್ನ್ ಉದ್ದೇಶ ನನಗೆ ಇಂಡಿಯಾದು ಏನ್ಷಂಟ್ ಸ್ಪಿರಿಟನ್ನು ಐ ವಾಂಟೆಡ್ ಟು ಕನೆಕ್ಟ್ ಟು ಇಟ್. ಈಗ ನ್ಯೂಜಿಲೆಂಡಲ್ಲಿ ಸೆನ್ಸಸ್ ಮಾಡಿ ಕಂಡುಹಿಡಿದಿದ್ದಾರೆ 50% ಆಫ್ ನ್ಯೂಜಿಲೆಂಡ್ನವ್ರಿಗೆ ರಿಲಿಜನ್ನೇ ಇಂಟ್ರೆಸ್ಟ್ ಇಲ್ಲಂತೆ. ಸೊ ನಾನು ಅಲ್ಲಿ ಇಷ್ಟೊಂದು ನನಗೆ ದೇವಸ್ಥಾನಗಳು, ಜನರು ಭಕ್ತರು ಸಿಕ್ಕಲ್ಲ. ಸೊ ನಾನು ಭಕ್ತರನ್ನ ನೋಡಬೇಕು ಅಂತ ಬಂದಿದ್ದೀನಿ. ಸೊ ಪಂಢರ್ಪುರದಲ್ಲೇ 8 ಲಕ್ಷ ಭಕ್ತರು ಸಿಕ್ಕಿದ್ರು. ಸೊ ಪಂಢರ್ಪುರ್ ವಾರಿ ಅಂತ ಅದ್ರ ಹೆಸರು. ಮಹಾರಾಷ್ಟ್ರಲ್ಲಿ ಟ್ರೆಡಿಷನ್ನು. 850 ಇಯರ್ಸ್ ಎವ್ರಿ ಇಯರ್ ಮಾಡಿದ್ದಾರೆ ನೋಡ್ರಿ, ಒಂದು ವರ್ಷನೂ ಬಿಟ್ಟಿಲ್ಲ. ಅದೊಂದು ಟೈಮಲ್ಲಿ ದೇವ್ರನ್ನೂ ಎತ್ಕೊಂಡು ಹೋಗ್ಬಿಟ್ಟಿದ್ರು ದೇವಸ್ಥಾನದಿಂದ. ಆ ಟೈಮಲ್ಲೂ ವಾರಿ ನಡೀತಾ ಇತ್ತು. ಸೊ ಯಾರು ದೇವ್ರು ಎತ್ಕೊಂಡು ಹೋದವರು ಏನು ಮಾಡ್ತಾರೆ, ಬಿಕಾಸ್ ದೇವರು ನಮ್ಮ ಹಾರ್ಟಲ್ಲಿದೆ. ನಾಗೇಶ್ ಅಂಕಲ್ ಅವ್ರು ಹೇಳ್ದಾಗೆ. ಸೊ ಪಂಢರ್ಪುರ್ ವಾರಿ ನಡೀತು 850 ಇಯರ್ಸಿಂದ ಅನಿಸುತ್ತೆ, ಆರ್ 750, ಸಾರಿ 1 or 200 ಇಯರ್ಸ್ ದಿಸ್ ಇಯರ್ ಅಂಡ್ ದೇರ್. ಅಂದರೆ ರೆಕಾರ್ಡ್ ಇರೋದು 800 ಇಯರ್ಸು, ಅದಕ್ಕೆ ಮುಂಚೆಯಿಂದನೂ ನಡೀತಾ ಇತ್ತು. ಸೊ ನೋಡಿರಿ, ಮ್ಯಾಪ್ ಹಾಕಿದ್ದೀನಿ. ಟಾಪ್ ಲೆಫ್ಟ್ ಇರೋದು ಆಲಂಡಿ ಅನ್ನೋ ಜಾಗ. ಅಲ್ಲಿಂದ ಒಂದು ಅಟ್ಲೀಸ್ಟ್ 10 ಹಾಲ್ಟ್ಸೋ ಏನೋ ಇತ್ತು. ಸೊ ಅಲ್ಲಿಂದ ಪಂಢರ್ಪುರ್ ಇಲ್ಲಿ ಲಾಸ್ಟಲ್ಲಿದೆ. ಆ ಫೋಟೋ ನೋಡ್ರಿ, ಜನ ಅಲ್ಲಿ ವೈಟ್ ಚಿಕ್ಕದಾಗಿ ಕಾಣಿಸ್ತಿರಲ್ಲ, ಅದರೆಲ್ಲ ಜನರು ನಡೀತಾ ಇರೋದು. 2 ರೂಟ್ಸನ್ನು ಬ್ಲಾಕ್ ಮಾಡಿಬಿಟ್ಟಿರ್ತಾರೆ. ತುಕಾರಾಮ್ ಪಾಲ್ಕಿ, ಸಂತ ತುಕಾರಾಮ್ ಪಾಲ್ಕಿ ಒಂದು ರೂಟು, ನಾನು ಸಂತ ಜ್ಞಾನೇಶ್ವರ್ ಪಾಲ್ಕಿ ನಾನು ಹೋಗಿದ್ದು. ಸೊ ಫುಲ್ ರೂಟ್ ಬರೀ ವಾರಿನವ್ರಿಗೆ ಇರುತ್ತೆ. ನಾವೆಲ್ಲ ನಾರ್ಮಲ್ ಹೈವೇ ರೋಡಲ್ಲೇ ನಡ್ಕೊಂಡು ಹೋಗೋದು. ಎಲ್ಲರೂ ಭಜನೆ ಮಾಡಿಕೊಂಡು ಇದು ಮಾಡಿಕೊಂಡೇ ಗ್ರೂಪ್ಸಲ್ಲಿ ಹೋಗೋದು. ತುಂಬ ವೆಲ್ ಆರ್ಗನೈಸ್ಡು. ಸೊ ಇದು 800 ಇಯರ್ಸಿಂದ ನಡೀತಾ ಇದೆ ನೋಡ್ರಿ. ಆದರೆ ಅವಾಗ ಇಷ್ಟು ಪಾಪ್ಯುಲೇಷನ್ ಇರಲಿಲ್ಲ, ಇವಾಗ ಇಷ್ಟು ಪಾಪ್ಯುಲೇಷನ್ ಇರೋದು. ಆಮೇಲೆ ಎಲ್ಲರೂ ಜಾಸ್ತಿ ಭಕ್ತರಾಗ್ಬಿಟ್ಟಿದ್ದಾರೆ ಇವಾಗ. ಸೊ ಹೈಲೈಟ್ಸ್ ಆಫ್ ದ ವಾರಿ ಅಂತ ಇದೆ. ಅಂದರೆ ಏನೇನು ಮುಖ್ಯವಾದ ಪಾಯಿಂಟ್ಗಳು ಹೇಳಬೇಕು. ದಿಂಡಿ ಅಂತ ಇರುತ್ತೆ, ಅಂದರೆ ಗ್ರೂಪ್ ಹೆಸರು ದಿಂಡಿ. ಸೊ ದಿಂಡಿಗೆ ನೀವು ರಿಜಿಸ್ಟರ್ ಆದರೆ ಅಟ್ಲೀಸ್ಟ್ ಅಕಾಮಿಡೇಷನ್ನು, ಫುಡ್ಡು ಎಲ್ಲ ನೋಡ್ಕೋತಾರೆ. ಎಷ್ಟೋ ಜನ ಹಾಗೆ ಬಂದುಬಿಡ್ತಾರೆ. ವಾರಿ ಶುರು ಆಯಿತಾ ಬಂದ್ಬಿಟ್ರು, ಹಾಗೇ ಎಷ್ಟೋ ಜನ ಸಿಕ್ಕಿದ್ರು. ಹಾಗೇ ನಮಗೆ ಗ್ರೂಪಲ್ಲಿ ಹೋದರೆ ಪ್ರವಚನ, ಕಲ್ಚರಲ್ ಪ್ರೋಗ್ರಾಮು ಎಲ್ಲ ಇತ್ತು ನಮಗೆ. ಸೊ ಟಾಪ್ ಲೆಫ್ಟಲ್ಲಿರೋದು ಲೋಕಲ್ ಕಲ್ಚರಲ್ ಪ್ರೋಗ್ರಾಮ್, ಅವರು ಟ್ರೆಡಿಷ್ನಲ್ ಆಗಿ ಹಾಡೋರು ಅವ್ರದ್ದೆಲ್ಲ ಇತ್ತು. ಇಲ್ಲಿ ನಾನು ಕಾಣಿಸ್ತಾ ಇದ್ದೀನಲ್ಲ, ಇಲ್ಲಿ ಇದು ನಮ್ಮದು ಫಸ್ಟ್ ಡೇ ಬ್ರೇಕು. 5 ಗಂಟೆಗೆ ಹೊರಟಿದ್ವಿ. ಇದು 10 o'clockಗೋ ಏನೋ, ಇಲ್ಲ 7:30ಗೋ ಏನೋ ಬ್ರೇಕ್ ಇತ್ತು. ಅಲ್ಲಿ ನೋಡ್ರಿ ಜನ ಬ್ರೇಕ್ ತೊಗೋತಾ ಇರೋದು. ನನ್ನ ಸುತ್ತಲೂ ಜನ ಇದ್ದಾರೆ. ಸೊ ಫುಲ್ ಜನ, ನನ್ನ ಲೈಫಲ್ಲೇ ಅಷ್ಟು ಜನ ನೋಡಿರಲಿಲ್ಲ. ಆಮೇಲೆ ಇಲ್ಲಿ ನಮ್ಮಮ್ಮ ನನ್ನನ್ನು ಫಸ್ಟ್ ಕ್ವಶನ್ ಕೇಳಿದ್ದು, ಸೀರೆ ಹೆಂಗಮ್ಮ ಒಣಗಿಸ್ತಾರೆ ಅಂತ. ಸೊ ಅದಕ್ಕೆ ತೆಗೆದೆ ಫೋಟೋ. ನೋಡ್ರಿ ಅಲ್ಲೆಲ್ಲ ಸೀರೆ ಒಣಗಿಸೋದು ಎಲ್ಲಂದ್ರಲ್ಲಿ ಹಾಕ್ಬಿಡ್ತಾರೆ, ಗಿಡಗಳ ಮೇಲೆ, ಮರಗಳ ಮೇಲೆ, ಏನೋ ಇದ್ರ ಮೇಲೆ. ಇದು ಆ್ಯಕ್ಚುಲಿ ಬೆಸ್ಟ್ ರೂಟ್ ನಾವು ಹೋಗಿದ್ದು. ಏನೋ ಐ ಥಿಂಕ್ ಸಾಸ್ವಡ್ ಟು ಜೆಜೂರಿ ಅಂತ ಒಂದು ರೋಡ್ ಪಾತ್ ಇತ್ತು, ಅದೇ ಬೆಸ್ಟ್ ಇತ್ತು. ಗ್ರೀನಾಗೂ ಇತ್ತು, ರೋಡು ವೈಡಾಗಿತ್ತು. ಸೊ ಅಲ್ಲೊಂದಷ್ಟು ಫೋಟೋಗಳು ತೆಗೆದೆ. ಅಲ್ಲಿ ಎಲ್ಲ ವಾಸ ಮಾಡ್ತಾಯಿದ್ರು ಹೈವೇ ಪಕ್ಕದಲ್ಲಿ. ಸ್ವಲ್ಪ ಘಾಟ್ ಸೆಕ್ಷನ್ ಆದಮೇಲೆ ಸಿಗುತ್ತೆ, ಗ್ರೀನರಿ ಜಾಸ್ತಿ ಇತ್ತು, ತುಂಬ ಚೆನ್ನಾಗಿತ್ತಲ್ಲಿ. ನಾನು ಹೋಗಿದ್ದ ದಿಂಡಿ ಹೆಸರು ಸಂತ ವಿಚಾರ್ ಪ್ರಬೋಧಿನಿ ದಿಂಡಿ ಅಂತ. ಅವರು ಶುರು ಮಾಡಿದ್ದು 25 ಇಯರ್ಸ್ ಆಗಿದೆ. ಅವರು ಶುರು ಮಾಡಿದವರು ಗ್ರೇಟ್ ಸ್ಕಾಲರು, ಆಮೇಲೆ ಫೋಕ್ ಸಿಂಗರ್ ಬೇರೆ. ಅವರು PhD ಪಡೆದಿದ್ದೆ ಸಂತರ ಇದು ಏನು ಲಿಟ್ರೇಚರ್ ಮೇಲೆ. ಸೊ ಅವ್ರು ಈ ದಿಂಡಿ 25 ಇಯರ್ಸಿಂದ ಪ್ರತಿ ವರ್ಷ ಒಂದು ಗ್ರೂಪನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ದಿನ ಹರಿಪಾಠ ಅಂತ ಮಾಡ್ತಾರೆ.
ಮತ್ತು ಸಂತ ಜ್ಞಾನೇಶ್ವರ್ ಅವರು ಒಂದು ಹರಿಪಾಠ ಅಂತ ಬರೆದಿದ್ರು. ಅದನ್ನೇ ಒಂದು 20 ಮಿನಿಟ್ಸ್ ಆಗುತ್ತೆ. ದಿನ ಅದು ಮಾಡಿನೇ ನಮ್ಗೆ ಊಟ. ಫಸ್ಟು ಹರಿಪಾಠನೇ ಆಗಬೇಕು. ಅದು ನೋಡ್ರಿ, ನಾವು ಇಲ್ಲಿ ಬೇರೆ ಬೇರೆ ಕಡೆ ಅಕಾಮಿಡೇಷನ್ ಇರ್ತಿತ್ತಲ್ಲ, ಅದು ಇಲ್ಲಿರೋದು ಅಕಾಮಿಡೇಷನ್ನು ಆನಿಯನ್ ವೇರ್ ಹೌಸು, ಅಂದರೆ ಈರುಳ್ಳಿ ಇಡ್ತಾರೆ ನೋಡ್ರಿ, ಆ ವೇರ್ ಹೌಸಲ್ಲಿ ಇದ್ವಿ ನಾವು. ನಾನು ನೋಡಿಬಿಟ್ಟು ಏನಿದು ಗೋಡೆನೇ ಇಲ್ಲ ಅನ್ಕೋತಾ ಇದ್ದೆ. ಆದರೆ ಈ ಸುತ್ತಲೂ ಇರೋ ವೇರ್ ಹೌಸ್ಗಳಲ್ಲಿ ಇನ್ನೂ ಗೋಡೆ ಇರಲಿಲ್ಲ, ನಮ್ದು ಹಾಫ್ ಆದರೂ ಇತ್ತು. ಸೊ ನೋಡ್ರಿ, ಅಲ್ಲಿ ಹಾಫ್ ಗೋಡೆ ಇದೆ. ಆಮೇಲೆ ಅದು ಯಾಕಂದ್ರೆ ಆನಿಯನ್ಗೆ ಏರ್ ಮೂವ್ಮೆಂಟ್ ಇರಬೇಕು. ಸೊ ಫಸ್ಟು ನಾವು ಪುಣೆಯಲ್ಲಿದ್ವಿ, ಛತ್ರ ಇತ್ತು. ಆಲಂಡಿಗೆ ಹೋದ್ವಿ, ಅಲ್ಲೂ ಛತ್ರ ಇತ್ತು. ಹಾಗೆ ಒಂದೊಂದೇ ಹಳ್ಳಿಗೆ ಹೋಗ್ತಾ ಇದ್ದಂಗೆ ಎಲ್ಲ ಏನೋ ಅಮ್ಯುನಿಟೀಸ್ ಕಮ್ಮಿ ಆಗ್ತಾ ಹೋಯ್ತು. ಇಲ್ಲಿ ನನ್ನ ವಾರಿ ಫ್ರೆಂಡ್ ಬಂದಿದ್ದಾರೆ, ಇಲ್ಲಿ ಸ್ಟ್ಯಾಂಡಪ್ ಇವಳೆ ಪೂರ್ಣಿಮಾ, ನನ್ನ ಅಲ್ಲಿ ಫ್ರೆಂಡ್ ಆಗಿದ್ದು ನನಗೆ ವಾರಿಲಿ ಬಂದರು ಪಾದಯಾತ್ರೆಗೆ. PhD ಮಾಡ್ತಾ ಇದ್ದಾಳೆ ಇದ್ರ ಬಗ್ಗೆನೇ. ಸೊ ಎಲ್ಲರೂ ನೀನೇನು ರಿಲಿಜಿಯಸ್ ಟಾಪಿಕ್ ತೊಗೊಂಡ್ಬಿಟ್ಟಿದ್ಯಾ ಅಂತಂದ್ರು. ಇವಳು ಇಲ್ಲ, ನಾನು ಇದು ಕಂಡುಹಿಡಿಯಲೇಬೇಕು ಅಂತ ಎಲ್ರದ್ದು ಇವಳ ಜೊತೆ ನಾನು ಇಂಟರ್ವ್ಯೂಸ್ಗೆಲ್ಲ ಹೋಗ್ತಾ ಇದ್ದೆ. ಎಷ್ಟು ಜನನ ಮೀಟ್ ಮಾಡಿದ್ವಿ ಗೊತ್ತಾ, ತುಂಬ ಚೆನ್ನಾಗಿತ್ತು. ಸೊ ನಾವು ಅದೇ ಒಂದೊಂದೇ ಅಮ್ಯುನಿಟೀಸ್ ಕಮ್ಮಿ ಆಗ್ತಾಯಿದ್ರೆ ಇವಾಗ ನಮಗೆಲ್ಲ ಲಕ್ಸುರಿನೇ. ನೀರಿದ್ದು ಗೋಡೆಗಳಿದ್ರೆ ಸಾಕು. ಸೊ ಹಾಗೆ 2-3 ದಿವಸ ಆದಮೇಲೆ ನಾವು ಈ ಒಂದು ಗ್ರೂಪ್ ಆಗಿಬಿಟ್ವಿ. ಇವರು ಇಬ್ಬರು ಮುಂಬೈಯಿಂದ ಬಂದಿದ್ದಾರೆ, ಅಂಕಲ್ಲು ನಾಸಿಕ್ಕಿಂದ ಬಂದಿದ್ದಾರೆ. ಅವ್ರು ಇನ್ನೊಬ್ಬ ಅಂಕಲ್ಲು ವೇರ್ ಇಸ್ ದಟ್, ಪುಣೆ. ಎಲ್ಲೋನಲ್ಲಿರೋರು ಪುಣೆ. ಅವ್ರ ಹೆಸರು ಎಲ್ಲೋ ಅಂಕಲ್ ಅಂತಲೇ ಇಟ್ಬಿಟ್ಟಿದ್ವಿ. ಅವ್ರು ಯಾವಾಗಲೂ ಎಲ್ಲೋ ಡ್ರೆಸ್ ಹಾಕ್ಕೊಂಡಿರೋರು. ಆಮೇಲೆ ಅಲ್ಲಿ ಕ್ಯಾಪ್ ಹಾಕ್ಕೊಂಡಿರೋರು ಡಾಕ್ಟ್ರು. ಸೊ ನಾವೆಲ್ಲ ಒಟ್ಟಿಗೆ ಹೋಗಿದ್ವಿ, ಗ್ರೂಪಲ್ಲಿ ಹೋಗ್ತಾ ಇದ್ವಿ. ಇವ್ರ ಹೆಲ್ಪಿಂದಾನೇ ನಾವು ಫುಲ್ ಆಗಿದ್ದು. ಯಾಕಂದರೆ ಏನು ಫೆಸಿಲಿಟೀಸ್ ಇಲ್ಲದೆ ಇದ್ದರೆ ಜನರು ನಿಂತಿರೋಕ್ಕೆ ಬೇಕು, ಸ್ಕ್ರೀನ್ ಹಿಡಿಯೋಕ್ಕೆ ಬೇಕು, ಆಮೇಲೆ ಹುಷಾರಿಲ್ಲದೆ ತಗಬೇಕು. ಪೂರ್ಣಿಮಾಗೂ ಹುಷಾರಿರಲಿಲ್ಲ, ನನಗೂ ಹುಷಾರಿರಲಿಲ್ಲ. ನಮ್ಮ ಡಾಕ್ಟ್ರು ತುಂಬ ನೋಡಿಕೊಂಡ್ರು. ಎಲ್ಲ ಮೊಬೈಲ್ ಟಾಯ್ಲೆಟ್ಸ್ ನೋಡಿಬಿಟ್ರೆ ನಮಗೆ ಸಂತೋಷ. ಸೊ ಕೊನೆಗೆ ನಾವು 15 ಡೇಸ್ ನಡೆದ್ಬಿಟ್ಟು 1 or 2 ಡೇಸ್ ಬ್ರೇಕ್ ಇತ್ತು. ಅಂದರೆ ಸಮ್ ಪ್ಲೇಸಸ್ ನಾವು 2 ದಿವಸ ಇದ್ವಿ, ಸ್ವಲ್ಪ ಮಸಲ್ಸ್ಗೆಲ್ಲ ರೆಸ್ಟ್ ಸಿಕ್ತು. ಬೇರೆ ಕಡೆ ಎಲ್ಲ ಇಮಿಡಿಯೇಟಾಗಿ ಲಾಸ್ಟಲ್ಲಿ ಎವ್ರಿ ಡೇ 20 ಕಿಲೋಮೀಟರ್ಸ್ ನಡೆದಿದ್ದೀವಿ. ಐ ಥಿಂಕ್ 10ವರೆಗೂ ಹೇಗೇಗೋ ಮಾಡಿಕೊಂಡು ಹೋಗ್ಬಿಡ್ತಿದ್ವಿ. ಲಾಸ್ಟ್ 10 ಹಿಂಗೆ ಇನ್ನೂ ಎಲ್ಲಿ. ಆಮೇಲೆ ಒಂದು ಊರಿಂದ ಊರಿಗೆ 1 ಕಿಲೋಮೀಟ್ರ್ ಅಂತ ಹೇಳಿರ್ತಾರೆ. ಅದು ಊರು ಸೇರಿದ ಮೇಲೆ ವೆನ್ಯೂಗೆ ಹೋಗ್ಬೇಕಲ್ಲ, ಅಕಾಮಿಡೇಷನ್ಗೆ, ಅದೊಂದು 2-3 ಕಿಲೋಮೀಟರ್ಸು. ಎಲ್ಲಿ ಅಂತಲೇ ಹುಡ್ಕೋದಾಯಿತು. ತುಂಬ ಕಷ್ಟ ಆಯ್ತಪ್ಪ ಲಾಸ್ಟಲ್ಲಿ. ಎನಿವೇ, ಸೊ ಪಂಢರ್ಪುರ್ ರೀಚ್ ಆಗಿಬಿಟ್ಟಂತೂ ನಮಗೆ ತುಂಬ ಖುಷಿ ಆಯಿತು. ಆಮೇಲೆ ಕಲಶ ನೋಡೋದೇ ಟ್ರೆಡಿಷನ್ನು, ಅಂದರೆ ಕಲಶ ನೋಡಬೇಕು. ನಾವು ನೋಡಿಬಿಟ್ವಿ ಅಂದ್ಕೊಂಡ್ವಿ, ಅದರದು ರುಕ್ಮಿಣಿ ದೇವಿ ಕಲಶ, ಪಾಂಡುರಂಗನ ಕಲಶ ಅದೆಲ್ಲ ಬಚ್ಚಿಟ್ಕೊಂಡಿದೆ ಅಲ್ಲಿ ಹಿಂದೆ. ಅದನ್ನೆಲ್ಲ ಹುಡುಕೊಂಡು ಕೊನೆಗೆ ನೆಕ್ಸ್ಟ್ ಡೇ ಯಾವಾಗಲೂ 17 ವರ್ಷದಿಂದ ಹೋಗೋರು ನನ್ನನ್ನು ದೇವಸ್ಥಾನಕ್ಕೆ ಕರ್ಕೊಂಡೋದ್ರು. ಸೊ ಅದು ಮೇಲಿಂದ ತೆಗ್ದಿರೋದು, ನಾವು ಕ್ಯೂಗಳಿರುತ್ತಲ್ಲ ಎಲ್ಲ ಕಡೆ. ಸೊ ಅಲ್ಲೆಲ್ಲ ಒಂದು ಏರಿಯಲ್ ವ್ಯೂ ಸಿಕ್ತು. ಸೊ ಇದು ಪ್ರದಕ್ಷಿಣೆ ಆಗ್ತಾರೆ ದೇವಸ್ಥಾನದ್ದು, ಅದು ಮೇಲ್ಗಡೆಯಿಂದ ಇದು ವ್ಯೂ. ಅಷ್ಟು ಜನ ದಿನ ಹೋಲ್ ಡೇ ಪ್ರದಕ್ಷಿಣೆ ಆಗ್ತಾಯಿರ್ತಾರೆ. ಬಂದಾಗೆಲ್ಲ ಪ್ರದಕ್ಷಿಣೆ ಆಗ್ತಾರಲ್ಲ, ಸೇರಿದಾಗ ಪಂಢರ್ಪುರ. ಸೊ ಅಲ್ಲಿವರೆಗೂ ಸೇರಿದ್ವಿ. ಇದುವರೆಗೂ ಪಂಢರ್ಪುರ್ ಯಾತ್ರಿ ಇನ್ ಶಾರ್ಟ್. ಇನ್ನೊಂದು ದಿವಸ ನೀವು ಕೇಳೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಫುಲ್ ಡೇನೇ ಮಾಡ್ಬೋದು. ನಾನಿರ್ಬೇಕಷ್ಟೆ. ಸೊ ನೆಕ್ಸ್ಟು ತೀರ್ಥಕ್ಷೇತ್ರಗಳು. ಅದೇ ಪಂಢರ್ಪುರ್ ಆಲ್ಸೋ ತೀರ್ಥಕ್ಷೇತ್ರ ಅಂದರೆ ಏನಪ್ಪ ಅಂದರೆ, ಒಂದು ನದಿ ಇರುತ್ತಂತೆ. ಆ ನದಿಲೋಗಿ ಸ್ನಾನ ಮಾಡೋದೇ ಏಮು. ದೇವ್ರ ದರ್ಶನ ಆಗೋದಲ್ಲ ಮುಖ್ಯ, ಯಾಕಂದರೆ ಅಷ್ಟೊಂದು ಜನ ಇರೋದು ದೇವ್ರ ದರ್ಶನ ಕಷ್ಟ. ಸೊ ಸ್ನಾನ ಮಾಡಿ ಕಲಶನ ನೋಡೋದೇ ಟ್ರೆಡಿಷನ್ನು. ಸೊ ಚಂದ್ರಭಾಗಾ ನದಿ ಪಂಢರ್ಪುರಲ್ಲಿರೋದು. ಆಮೇಲೆ ವಿಠಲಂದು ತುಂಬ ಭಕ್ತರು ತುಂಬ ಚೆನ್ನಾಗಿತ್ತು. ನಾನು ಲಾಸ್ಟಲ್ಲಿ ಒಂದು ಇಂಟರ್ನೆಟ್ಟಿಂದ ಒಂದು ವೀಡಿಯೋ ತೋರಿಸ್ತೀನಿ, ಅದನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ. ನನ್ನ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕೆ ನನಗೆ ಟೈಮ್ ಆಗಲಿಲ್ಲ.
ನಂಗೆ ನೆನ್ನೆ ತುಂಬ ಹುಷಾರಿರಲಿಲ್ಲ, ನಾನು ಇರೋ ಟೈಮಲ್ಲಿ ಇಷ್ಟು ಮಾಡಿದ್ದೀನಿ. ಸೊ ತೀರ್ಥಕ್ಷೇತ್ರ ನನಗೆ ಎಲ್ಲ ಅದೇ ಸ್ನಾನ ಮಾಡೋ ಗಂಗೆ ಚ ಯಮುನೆ ಚ ಸಿಂಧು ಕೃಷ್ಣೆ ಗೋದಾವರಿ ಅಂತೀವಲ್ಲ, ಸೊ ಅಟ್ಲೀಸ್ಟ್ ಒಂದು ಫ್ಯೂ ನದಿಗಳು ನೋಡ್ಬಿಡೋಣ ಅನಿಸ್ತು. ಸೊ ಚಂದ್ರಭಾಗ ನದಿ ಆಯಿತು ನಮಗೆ ಮುಂಚೆನೇ. ವಾಟ್ ಇಸ್ ದಟ್ ಪ್ಲೇಸ್? 10 ಕಿಲೋಮೀಟರ್ಸ್ ಬಿಫೋರೇ ಒಂದು ಭೀಮಾ ನದಿ ಅಂತ ಬರುತ್ತೆ. ಬಾಕ್ರಿ ಬಾಕ್ರಿನೋ ಅಂತ ಬಾಕ್ರಿ ಅಂತ ಒಂದು ಜಾಗನಲ್ಲಿ ಇಳ್ಕೊಂಡಿದ್ವಿ. ಅಲ್ಲೇ ನದಿ ಇತ್ತು. ಸೊ ಅದೇ ನದಿ ಹೋಗುತ್ತೆ, ನಾವು ಕ್ಲೀನಾಗಿರೋ ಜಾಗದಲ್ಲಿ, ಜನ ಕಮ್ಮಿ ಇರೋ ಜಾಗದಲ್ಲಿ ಡುಬ್ಕಿ ಹಾಕಿದ್ವಿ. ನಾನೇನು ದೇವಸ್ಥಾನದ ಹತ್ರ ಹಾಕೋಕ್ಕಾಗಲಿಲ್ಲಪ್ಪ, ಅಲ್ಲಿರೋ ರಶ್ಗೆ ನಾನು ಹೋಗ್ಲೂ ಇಲ್ಲ, ನದಿನೂ ನೋಡಲಿಲ್ಲ. ಸೊ ಬೇರೆ ತೀರ್ಥಕ್ಷೇತ್ರ ಸರಿ, ಇವಾಗಲೇ ನಾನು ಸೀಕ್ರೆಟ್ ರಿವೀಲ್ ಮಾಡೋ ಟೈಮ್ ಆಯಿತು. ಈ ತೀರ್ಥಯಾತ್ರೆ ಹೋಗ್ಬೇಕು ಅಂತ ನನಗೆ ಯಾಕೆ ಮನ್ಸು ಬಂತು ಅಂದರೆ, ಇದು ನಮ್ಮ ರಾಮ ಜನ್ಮಭೂಮಿ, ಇದು ಅಯೋಧ್ಯ ರಾಮ ಇದು ಸ್ಥಾಪನೆ ಆಯ್ತಲ್ಲ 22 ಜನವರಿ. ನಾನು ನ್ಯೂಸೇ ನೋಡಲ್ಲ, ನಂಗೆ ವರ್ಲ್ಡಲ್ಲಿ ಏನಾಗ್ತಾಯಿದೆ ಅಂತಲೇ ಗೊತ್ತಿಲ್ಲ. 3 ಡೇಸ್ ಬಿಫೋರ್ ಗೊತ್ತಾಯ್ತು ನನಗೆ. ಆವಾಗ ಒಂದು ಹಿಸ್ಟಾರಿಯನ್ದು ಇಂಟರ್ವ್ಯೂಸ್ ಎಲ್ಲ ನೋಡಿದ್ದೆ. ಸೊ ತುಂಬ ಇದಾಗಿತ್ತು ನನಗೆ, ಈ ಎಷ್ಟು ಗ್ರೇಟ್ ಅಚೀವ್ಮೆಂಟು ನಮ್ಮದು ರಾಮ ಜನ್ಮಭೂಮಿದು ಟೆಂಪಲ್ ಬಿಲ್ಡ್ ಆಗೋದು ಅಂತ ಗೊತ್ತಾಯಿತು. ನಮ್ಮ ಸೊಸೈಟಿ, ಅದೇ ಸಂಗೀತ ಅಕ್ಕ ಹೇಳ್ದಂಗೆ ಆ್ಯನಿ ಬೆಸೆಂಟ್ದು ಲೈಫ್ ಹೇಳುವಾಗ, ಸೊಸೈಟಿ ಸ್ಥಾಪನೆ ಮಾಡಿದ್ದೇ ಇಂಡಿಯನ್ ಸ್ಪಿರಿಚುವಲ್ ರೀಜನರೇಷನ್ಗೆ. ಇಂಡಿಯಾದು ಹಳೆ ಏನ್ಷಂಟ್ ವಿಸ್ಡಮ್ಮು ಇನ್ನೊಂದು ಸತಿ ಪುನರುತ್ಥಾನ ಮಾಡೋದಕ್ಕೆ ಅಂತಲೇ ಸೊಸೈಟಿನ ಕಂಡುಹಿಡ್ದಿದ್ದು. ಸೊ ನನಗೆ ತುಂಬ ಖುಷಿ ಆಯಿತು. 150 ಇಯರ್ಸ್ ನೆಕ್ಸ್ಟ್ ಇಯರು ಈ ರಾಮ ಜನ್ಮಭೂಮಿದು ಆಗಿ, ಆಮೇಲೆ ನಮ್ಗೆ ಹೇಗೆ ನಮ್ಮ ಇಂಡಿಯಾ ಲಾಸ್ಟ್ 6 ಇಯರ್ಸಿಂದ ಎಷ್ಟು ಡೆವಲಪ್ ಆಗಿ, ಡಿಜಿಟಲ್ ರೆವಲ್ಯೂಷನ್ನು ಅದು ಇದು ಎಲ್ಲ ಆಗಿ, ಏನೋ 800 ಮಿಲಿಯನ್ ಪೀಪಲ್ ಹ್ಯಾವ್ ಬೀನ್ ರೇಸ್ಡ್ ಅಬೌವ್ ಪಾವರ್ಟಿ ಲೈನ್. ಅದೆಲ್ಲ ನೋಡಿ ನಂಗೆ ನಿಜವಾಗ್ಲೂ ನ್ಯೂ ಇಂಡಿಯಾ ನೋಡಬೇಕು ಅಂತ ಅನಿಸ್ಬಿಟ್ಟಿತ್ತು ಜನವರಿಲೇ. ಸೊ ಅದಕ್ಕೆ ನಾನು ಇದು ಪ್ಲ್ಯಾನ್ ಮಾಡ್ತಾಯಿದ್ದೆ. ಸೊ ಎಲ್ಲಿ ಹೋಗೋದು, ಹೇಗೆ ಮಾಡೋದು ಅಂದರೆ, ಸೊ ಐ ಡಿಸೈಡೆಡ್ ಐ ವಿಲ್ ವೆಯ್ಟ್ ಫಾರ್ ಸೈನ್ಸ್. ಅಂದರೆ ನನಗೊಂದು ಸೈನ್ ಬರಬೇಕು ಇಲ್ಲಿ ಹೋಗಬೇಕು ಅಂತ. ಸೊ ನಾನು ಹೀಗೆ ಯಾವುದೋ ಹೇಳ್ತಾ ಇದ್ದೆ ಯಾತ್ರೆಗೆ ಹೋಗ್ತೀನಿ ಅಂತ. ಸರಿ, ನನ್ನ ಫ್ರೆಂಡು ಹೆಂಡತಿ ಇಂಡಿಯನ್ನು, ಅವರು ಡೆಲ್ಲಿ ಹತ್ರ ಯಾವುದೋ ಟೆಂಪಲನ್ನು ನೋಡ್ಕೋತಾ ಇದ್ದಾರೆ ಅಂತಂದರು. ಸರಿ, ಏನಿದು ಡೆಲ್ಲಿ ತಾನೇ, ನನಗೇನು ಇಂಟ್ರೆಸ್ಟ್ ಇರಲಿಲ್ಲ. ಎಲ್ಲಿ ಅಂತ ಅಡ್ರೆಸ್ ತೋರಿಸಿದ್ರೆ ಮಥುರಾ. ಅವ್ರು ಮಥುರಾದ ಯಾವುದೋ ದೇವಸ್ಥಾನದಲ್ಲಿ ನೋಡ್ಕೋತಾ ಇದ್ದಾರಂತೆ. ಸೊ ಸರಿ, ಮಥುರಾಗೆ ಹೋಗ್ಬೇಕು ಅಂತ ಅಂದ್ಕೊಂಡೆ. ಸೆಕೆಂಡು, ಇನ್ಯಾರ್ದೋ ಮನೆಗೆ ಹೋದೆ ನ್ಯೂಜಿಲೆಂಡಲ್ಲಿ, ಅಲ್ಲಿ ಡೆಸ್ಕ್ ಮೇಲೆ ಗೋಲ್ಡನ್ ಟೆಂಪಲ್ದು ಫೋಟೋ ಇತ್ತು. ಓಕೆ, ಅನದರ್ ಸೈನ್. ಈ ಥರನೇ ನನ್ನ ಟ್ರಿಪ್ಪು ಪ್ಲ್ಯಾನ್ ಮಾಡಿದ್ದು. ಆಮೇಲೆ ಹೀಗೆ ಕೂತಿದ್ದೆ, ಅದು ಯಾರೋ ಆನಂದಮಯಿ ಅಂತ ಇದ್ರಲ್ಲ ಅಂತ ನಾಪ್ಕ ಬಂತು. ಯಾರವರು ಅಂತ ನೋಡಿಕೊಂಡೆ. ಅವು ನೋಡಿದ್ರೆ ನರ್ಮದಾ ಹತ್ರನೇ ಅದೊಂದು ಆಶ್ರಮ ಇತ್ತು. ನಾನು ಇನ್ನು ಮ್ಯಾಪ್ ನೋಡಿಬಿಟ್ಟು ನರ್ಮದಾ ಎಲ್ಲೆಲ್ಲೋ ಹೋಗುತ್ತೆ, ನನ್ನ ದಾರಿಲಿ ಬರ್ತಾನೆ ಇರಲಿಲ್ಲ. ಆದರೆ ಅದೇನಾಗಿತ್ತು ಅಂದರೆ, ನನ್ನ ತಮ್ಮನೇ ನನಗೆ ಎಲ್ಲ ಟಿಕೆಟ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದು. ಬರೋಡಲ್ಲಿ 2 ದಿವಸ ಇರೋಂಗಾಗೋಯ್ತು. ಏನು ಮಾಡೋದು ಬರೋಡಲ್ಲಿ, ನನಗೇನು ಇಂಟ್ರೆಸ್ಟ್ ಇಲ್ಲ ಶಾಪಿಂಗು ಅದೆಲ್ಲ. ಸೊ ಏನು ಮಾಡೋದು ಅಂತ ಅನ್ಕೋತಾ ಇದ್ದಾಗ ಈ ಆನಂದಮಯಿ ನಾಪ್ಕ ಬಂದರು. ಅವ್ರ ಆಶ್ರಮ ಅಲ್ಲೇ ಇದ್ದಿದ್ದು, ನರ್ಮದಾ ತಟ್ಪೆ. ಸೊ ಅಲ್ಲೋದೆ. ಅದು ತುಂಬ ಚೆನ್ನಾಗಿದೆ ಆಶ್ರಮ, ತುಂಬ ಚೆನ್ನಾಗಿತ್ತಲ್ಲಿ. ಸೊ ನರ್ಮದಾಗೂ ಒಂದು ನಮಸ್ಕಾರ ಹಾಕಿದೆ. ಐ ಥಿಂಕ್ ನರ್ಮದಾ ನೀರೇನು ಮುಟ್ಟಲಿಲ್ಲ, ಯಾಕಂದ್ರೆ ಅದೆಲ್ಲೋ ಬೆಟ್ಟದ ಮೇಲೆ ಇತ್ತು, ಅದೆಲ್ಲೂ ಹೋಗೋಕ್ಕಾಗಲಿಲ್ಲ, ಘಾಟ್ ಸಿಕ್ಕಲಿಲ್ಲ, ಬರೀ ಫೋಟೋ ತೆಕ್ಕೊಂಬಂದೆ. ಸೊ ನೆಕ್ಸ್ಟು ಪಂಢರ್ಪುರಿಂದ ಆಚೆ ಬರೋದಕ್ಕೆ 1 ವಾರ ಆಯಿತು ಪ್ಲ್ಯಾನಿಂಗು. ಯಾಕಂದರೆ ಅಷ್ಟು ಕ್ರೌಡಲ್ಲಿ ಪ್ಲ್ಯಾನ್ ಮಾಡದೇ ಇದ್ದರೆ ಆಚೆನೇ ಹೋಗೋಕ್ಕಾಗಲ್ಲ ನಾವು. ಎಲ್ಲ ಬಸ್ಸಸ್ ಎಲ್ಲ ಇಮಿಡಿಯೇಟಾಗಿ ಫಿಲ್ ಆಗೋಗುತ್ತೆ. ಸೊ ಹೇಗಪ್ಪ ಹೋಗೋದು ಅಜ್ಮೇರ್ಗೆ ಅಂದ್ಬಿಟ್ಟು ಫಸ್ಟು ಬರೋಡಾಗೆ ಹೋಗಿ ಆಮೇಲೆ ಅಜ್ಮೇರ್ಗೆ ಹೋದೆ. ಅಲ್ಲಿ ಸೂಫಿ ದರ್ಗಾ ಇದೆ. ಅದು ನಮಗೆ ಹಿಂದಿ ಫಿಲಮ್ಗಳಲ್ಲಿ ನೋಡಿರ್ತೀವಲ್ಲ, ಅದೇ. ನನಗೆ ಅದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ, ಬಟ್ ಐ ನ್ಯೂ ಅಬೌಟ್ ಸೂಫಿಸಮ್. ಸೊ ಅದೊಂದು ಜಾಗಕ್ಕೆ ಹೋಗೋಣ ಅಂತ ಇತ್ತು. ಸೊ ಅಲ್ಲಿ ಹೋಗ್ಬಿಟ್ಟು ಬಂದೆ. ನೋಡಿರಿ, ಅಲ್ಲೂ ನನ್ನ ಫೋಟೋ ತೆಗೆಸ್ಕೊಂಡಿದ್ದೀನಿ. ಅಲ್ಲೂ ಒಂದು ಹೂವದು ಟೋಕ್ರಿ ಕೊಟ್ಟರು, ಅದೆಲ್ಲ ಕೊಟ್ಟರು. ಇದೆಲ್ಲ ಚಪ್ಪಲ್ ಇಟ್ಕೋತೀವಿ ಅಂತ ಹೇಳ್ಬಿಟ್ಟು ಇದೊಂದು ಬುಟ್ಟಿ ಕೈಗೆ ಇಡ್ತಾರೆ, 100 ರೂಪಾಯಿ. ಸೊ ಅದೇ ಟ್ರಿಕ್ಕು ಅಂತ ಗೊತ್ತಾಯಿತು. ಚಪ್ಪಲ್ ಇಡಿ ಮೇಡಮ್ ಫ್ರೀ ಅಂದ್ಬಿಟ್ಟು. ಸೊ ಎನಿವೆ ಅಲ್ಲೂ ಪೂಜೆ ಮಾಡಿಬಿಟ್ಟು ಅದೇನು ಮಾಡಿದ್ರು ಮಾಡಿಬಿಟ್ಟು ಎಲ್ಲ ಕಡೆ ರಶ್ಶು. ಅದಾದಮೇಲೆ ಪುಷ್ಕರ್ಗೆ ಹೋದೆ. ಈಗ ನಂದು ಬ್ರಹ್ಮ ವಿಷ್ಣು ಶಿವ ಆಗೋಯ್ತು.
ಕೃಷ್ಣ ಆಯಿತು ಪಂಢರ್ಪುರಲ್ಲಿ, ಬ್ರಹ್ಮ ಆಯಿತು ಪುಷ್ಕರಲ್ಲಿ. ಪುಷ್ಕರು ತುಂಬ ಚೆನ್ನಾಗಿದೆ. ಅದು ಸಿಕ್ಕಿಸಮ್ಗೂ ಇಂಪಾರ್ಟೆಂಟು, ನಮ್ಮ ಹಿಂದೂಯಿಸಮ್ಗೂ ಇಂಪಾರ್ಟೆಂಟು ಆ ಜಾಗ. ಸೊ ಅಲ್ಲಿ ನನಗೆ ಸಡನ್ನಾಗಿ ಸೌತ್ ಇಂಡಿಯನ್ ಗೋಪುರ ಕಾಣಿಸ್ಬಿಡ್ತು ಅಲ್ಲೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾಗ. ಸೊ ಅದು ರಂಗನಾಥ ಸ್ವಾಮಿ ತಿರುಪತಿ ಬಾಲಾಜಿ ಟೆಂಪಲ್ ಇದೆ ಪುಷ್ಕರಲ್ಲಿ, ಅದ್ರದ್ದು ಇದೆ ಫೋಟೋ. ಆಮೇಲೆ ಗುರುದ್ವಾರನೂ ಇತ್ತು. ಆಮೇಲೆ ಬ್ರಹ್ಮ ಟೆಂಪಲ್ಲು. ಎಲ್ಲೂ ಒಳಗಡೆ ಫೋಟೋ ತೆಗೊಳಕ್ಕೆ ಬಿಡಲ್ಲ, ಅದಕ್ಕೆ ಎಲ್ಲ ಆಚೆದೇ ಫೋಟೋಗಳಿರೋದು. ಸೊ ಪುಷ್ಕರು ತುಂಬ ಚೆನ್ನಾಗಿತ್ತು, ಅಲ್ಲಿ ಒಂದು ದಿವಸ ಇದ್ದೆ. ಅದಾದಮೇಲೆ ಗೋಲ್ಡನ್ ಟೆಂಪಲ್ಗೆ ಹೋಗಿದ್ವಿ. ನಾವು ಹೋಗಿದ್ವಿ ಏನು ನಾನೇ ಶ್ರೀ ಹರ್ಮಂದಿರ್ ಸಾಹಿಬ್ ಅಂತ ಗೋಲ್ಡನ್ ಟೆಂಪಲ್ ಹೆಸರು. ಸರೋವರು ಸಿಕ್ಕಿಸಮ್. ಸೊ ಸಿಕ್ಕಿಸಮ್ಮು ಆಯಿತು. ಆಮೇಲೆ ನನಗೆ ಅಲ್ಲಿ ಲಂಗರ್ ಅಂತ ಇರುತ್ತಲ್ಲ ಊಟ, ಅದ್ರ ಬಗ್ಗೆ ತುಂಬ ಕೇಳಿದ್ದೆ, ಲಂಗರ್ ದಾಲ್ ಅಂತ. ನಾನು ಈ ಮಾಸ್ಟರ್ ಶೆಫ್ಗಳನ್ನೆಲ್ಲ ನೋಡ್ತೀನಲ್ಲ, ಅಲ್ಲಿ ಲಂಗರ್ ದಾಲಿನ ಟೇಸ್ಟ್ ಇನ್ನೆಲ್ಲೂ ಬರಲ್ಲ ಅಂತ ಹೇಳ್ತಾಯಿದ್ರು. ಸೊ ಐ ವಾಂಟೆಡ್ ಟು ಹ್ಯಾವ್ ಫುಡ್ ದೇರ್. ಅಲ್ಲಿ ಲಂಗರ್ಗೆ ಹೋಗಿದ್ದೆ. ಗೋಲ್ಡನ್ ಟೆಂಪಲಲ್ಲಿ ಸಿಕ್ಕ ಮ್ಯೂಸಿಯಮ್ ಇದೆ. ನೀವು ಯಾರಾದರೂ ಹೋದರೆ ಖಂಡಿತ ಆ ಮ್ಯೂಸಿಯಮ್ ನೋಡ್ರಿ. ಟೆಂಪಲ್ ಇದರಲ್ಲೇ ಮ್ಯೂಸಿಯಮ್ ಇದೆ. ಅಲ್ಲೂ ಫೋಟೋ ತೆಗೊಳಕ್ಕೆ ಬಿಡಲ್ಲ. ಆದರೆ ನೋರ್ದು ಹಿಸ್ಟ್ರಿ, ಅವ್ರ ಕರೇಜ್, ಬ್ರೇವರಿ, ಅವ್ರದ್ದು ಎಷ್ಟು ಕಷ್ಟ ಕೊಟ್ಬಿಟ್ಟಿದ್ದಾರೆ ಅವ್ರ ಕಾಲದಲ್ಲಿ ಅಂದರೆ ನೋಡೋದಕ್ಕಾಗಲ್ಲಪ್ಪ. ಅದೆಲ್ಲ ಮ್ಯೂಸಿಯಮಲ್ಲಿದೆ. ಅದು ಯಾರೂ ನಮ್ಮ ಹಿಸ್ಟ್ರಿನಲ್ಲಿ ಹೇಳ್ಕೊಡಲ್ಲ. ಬರೀ ಇವರು ಮಾತ್ರ ಜಗಳ ಆಡಿದ್ರು ಅಂತ ಹೇಳ್ತಾರೆ, ಬೇರೆಯವ್ರಿಗೂ ಯಾರ್ಯಾರು ಏನೇನು ಮಾಡಿದ್ರು ಅಂತ ಹೇಳೋದಿಲ್ಲ. ಅವರೆಲ್ಲ ಎಷ್ಟು ಧೈರ್ಯವಾಗಿ ಫೇಸ್ ಮಾಡಿ ಎಷ್ಟು ಕಷ್ಟಪಟ್ಟಿದ್ರು ಸಿಕ್ಕಿಸಮನ್ನು ಸ್ಥಾಪನೆ ಮಾಡಿದ್ಮೇಲೆ ಅಂತೆಲ್ಲ ತುಂಬ ಹಿಸ್ಟ್ರಿ ತುಂಬ ಚೆನ್ನಾಗಿತ್ತು. ಸೊ ಅಲ್ಲೂ ವೀಡಿಯೋ ತೆಗೊಳಕ್ಕೆ ಬಿಡಲ್ಲ, ಅದೇನೋ ಫೋಟೋ ಒಂದು ತೆಕ್ಕೊಂಬಂದೆ. ಸೊ ಗೋಲ್ಡನ್ ಟೆಂಪಲ್ ಆದಮೇಲೆ ನಾನು ಆ್ಯಕ್ಚುಲಿ ಮಥುರಾಗೆ ಹೋಗಿದ್ದು, ಬಟ್ ಪ್ರಯಾಗ್ರಾಜ್ದು ಹೇಳ್ತೀನಿ. ಪ್ರಯಾಗ್ರಾಜ್ ಯಾಕೆ ಇಂಟ್ರೆಸ್ಟ್ ಇತ್ತು ಅಂದರೆ, HP ಬ್ಲವಾಟ್ಸ್ಕಿನೂ ಆಲ್ಕಾಟ್ ಅವರು AP ಸಿನೆಟನ್ನು ಅಲ್ಲೇ ಮೀಟ್ ಮಾಡಿದ್ದಿದ್ದು. ಅಂದರೆ AP ಸಿನೆಟ್ ಯಾರು ಅಂದರೆ ಮಹಾತ್ಮ ಲೆಟರ್ಸು ಅವ್ರಿಗೆ ಬರೆದಿದ್ದು. ಸೊ ಅವರು ಅಲ್ಲಿ ಮೀಟ್ ಮಾಡೋದಂತ ನಂಗೆ ಇಂಟ್ರೆಸ್ಟ್ ಇತ್ತು ಪ್ರಯಾಗ್ರಾಜ್ಗೆ ಹೋಗೋಕ್ಕೆ. ಸೊ ಅಲ್ಲೂ 3 ರಿವರ್ಸ್ ಇದು ಸಂಗಮ ತಾನೆ. ಸೊ ಸಂಗಮೇ ಅದು, ನಾನು ಹಿಂದೆ ಇರೋದೇ ಸಂಗಮ ಈ ಫೋಟೋಲ್ಲಿ. ರಿಯಲ್ ಸಂಗಮ ಹೋಗ್ಬೇಕಂದ್ರೆ ಬೋಟಲ್ಲಿ ಹೋಗ್ಬೇಕಂತೆ. ನಾನು ಇಲ್ಲೇ ದೂರದಿಂದಾನೇ ನೋಡ್ತೀನಿ ಅಂತ. ಫ್ಯಾನ್ ಬೇಕಾ ನನಗೆ ಫ್ಯಾನಾ? ಹ್ಞೂ, ನಂಗೆ ಶೆಕೆ ಆಗ್ತಾಯಿದೆ. ಸೊ ನಾನೇನು ಬೋಟಲ್ಲಿ ಹೋಗಲಿಲ್ಲ, ಇಲ್ಲಿಂದಾನೇ ನೋಡ್ಕೊಳ್ರಿ ಅಂತ ನಾನು ಫೋಟೋ ತೆಗೆಸ್ಕೊಂಡೆ. ನಾನು ಎಲ್ಲ ಕಡೆ ಬರೀ ಚಿಮ್ಸ್ಕೊಂಡಿದ್ದೆ, ನಾನೆಲ್ಲೂ ಡುಕ್ಕಿ ಹಾಕಿದ್ದು ಒಂದೇ ಕಡೆ, ಅದು ಭೀಮಾ ರಿವರಲ್ಲಿ. ನನಗೆ ಡಾಕ್ಟ್ರ್ ಫ್ರೆಂಡ್ ಇದ್ರಲ್ಲ ಅವರು ವಾರಿನಲ್ಲಿ, ಅವ್ರು ಹೇಳಿದ್ರು ನೋಡೋದಕ್ಕೇನೋ ಹಂಗಿರುತ್ತೆ, ನೀನು ಪಾರ್ಟ್ಸಲ್ಲೆಲ್ಲ ಹೋಗ್ಬಿಟ್ರೆ ನಿನ್ಗೇನಾದರೂ ಆಗುತ್ತೆ, ನೀನೇನು ಮಾಡೋಕ್ಕೆ ಹೋಗ್ಬೇಡ ಆ ಥರ ಅಂತ ಹೇಳಿದರು. ಸೊ ಎಲ್ಲ ಶಾಸ್ತ್ರಕ್ಕೆ ಮಾಡ್ಕೊಂಬಂದೆ. ಸೊ ಅಲ್ಲಿ ಸರಿ ನಾನು ಎಲ್ಲಾದರೂ ಹೋದರೆ ಮ್ಯೂಸಿಯಮ್ ಹೋಗಿ ನೋಡೋಣ, ಎಲ್ಲ ಹಿಸ್ಟ್ರಿ ಒಂದೇ ರೂಫ್ ಕೆಳಗಡೆ ಸಿಗುತ್ತೆ ಅಂದ್ಬಿಟ್ಟು ಹೋಗಿದ್ದೆ ಅಲಹಾಬಾದ್ ಮ್ಯೂಸಿಯಮ್ಗೆ. ಸೊ ಅಲ್ಲಿ ಆ್ಯನಿ ಬೆಸೆಂಟು ಕಾಣಿಸ್ಬಿಟ್ರು. ಸೊ ಅಲ್ಲಿ ಫೀಮೇಲ್ ರೆವಲ್ಯೂಷನರೀಸ್ ಅಂತ ಒಂದು ಡಿಸ್ಪ್ಲೇ ಇತ್ತು, ಅದರಲ್ಲಿ ಆ್ಯನಿ ಬೆಸೆಂಟ್ ಇದ್ದರು. ಆಮೇಲೆ ಇನ್ನೊಂದು ಕಡೆ ಹೋದೆ, ಅಲ್ಲಿ ಇಂಡಿಯನ್ ಫ್ಲ್ಯಾಗು ಇವತ್ತು ಹೇಗೆ ಗ್ರೀನ್ ವೈಟ್ ಆ್ಯಂಡ್ ಸ್ಯಾಫ್ರನ್ ಇದೆ, ಆ ವೀಲ್ ಮಧ್ಯ ಇರೋದು, ಅದು ಹೇಗೆ ಇವಾಲ್ವ್ ಆಯಿತು ಅಂತ ಒಂದು ಬೋರ್ಡ್ ಇತ್ತು ಆ ಡಿಸ್ಪ್ಲೇ. ಅದರಲ್ಲಿ ಒಂದು ಫ್ಲ್ಯಾಗು ಆ್ಯನಿ ಬೆಸೆಂಟು ಲೋಕಮಾನ್ಯ ತಿಲಕ್ ಅವರು ಗಾಂಧೀಜಿಗೆ ಪ್ರೆಸೆಂಟ್ ಮಾಡಿದ್ದಿತ್ತು. ನನಗೆ ಎಷ್ಟು ಖುಷಿಯಾಗೋದು ಗೊತ್ತಾ, ನಮ್ಮ ಆ್ಯನಿ ಬೆಸೆಂಟಿಂದ ಫೋಟೋ ನೋಡಿ, ಆಮೇಲೆ ಈ ಫ್ಲ್ಯಾಗ್ದು ನೋಡಿ. ಸೊ ಅದಕ್ಕೂ ಅಲಹಾಬಾದ್ ಮ್ಯೂಸಿಯಮಲ್ಲಿ ತುಂಬ ಖುಷಿ ಆಯಿತು. ಅಲ್ಲಿ ಪಕ್ಕದಲ್ಲೇ ಒಬ್ಬರು ಆ್ಯನಿ ಬೆಸೆಂಟನ್ನು ಪಾಯಿಂಟ್ ಮಾಡಿ ಇವರೇ ಥಿಯೋಸಾಫಿಕಲ್ ಸೊಸೈಟಿನ ಸ್ಥಾಪನೆ ಮಾಡಿದ್ದು ಅಂತ ಒಬ್ರು ಇನ್ನೊಬ್ರಿಗೆ ಹೇಳ್ತಾ ಇದ್ರು. ಸೊ ನಂಗೆ ಅದಕ್ಕೂ ಖುಷಿ ಆಯಿತು. ಅಯ್ಯೋ, ನಾನು ಗೊತ್ತು ಥಿಯೋಸಾಫಿಕಲ್ ಸೊಸೈಟಿ ಅಂತಂದೆ, ಆದರೆ ಅವ್ರು ಏನು ಮಾತಾಡಲಿಲ್ಲ ಜಾಸ್ತಿ, ಹಾಗೆ ಹೊರಟೋಗ್ಬಿಟ್ರು. ಎನಿವೇ ದಟ್ ವಾಸ್ ರಿಯಲಿ ಗುಡ್. ಆಮೇಲೆ ನೆಕ್ಸ್ಟು ಪ್ರಯಾಗ್ರಾಜಿಂದ ವಾರಾಣಸಿ. ಈಗ ಎಲ್ರಿಗೂ ಗೊತ್ತಲ್ಲ, ಯಾವುದೇ ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ಅಡಚಣೆಗಳೇ ಬರೋದು. ನಾನು ಪ್ರಯಾಗ್ರಾಜ್ ಸ್ಟೇಷನಲ್ಲಿ ಕೂತಿದ್ದೀನಿ, ಪ್ಲ್ಯಾಟ್ಫಾರ್ಮ್ ನಂಬರ್ ಅನೌನ್ಸ್ ಆಗೋದಕ್ಕೆ ಟ್ರೈನ್ ಹೋಗೋ ಟೈಮೇ ಆಗೋಯ್ತು.
3:40 ಆಯ್ತಲ್ಲ, ಎಲ್ಲಿ ಪ್ಲಾಟ್ಫಾರ್ಮೇ ಹಾಕಿಲ್ಲ ಅಂದ್ಕೊಂಡ್ರೆ ನಾನು ರಾಂಗ್ ಸ್ಟೇಷನಲ್ಲಿ ಕೂತಿದ್ದೆ. ಅದು ರಾಂಗ್ ಸ್ಟೇಷನ್ ಅಂತ ಗೊತ್ತಾಗಿದ್ದು ಟ್ರೈನ್ ಹೋದ್ಮೇಲೆ. ಅದು ನೋಡಿ ನಾನು ಎಲ್ಲ ಕಡೆ 1 ಅವರ್ ಮುಂಚೆನೇ ಹೋಗೋದು, ಅಲ್ಲೂ 1 ಅವರ್ ಮುಂಚೆ ಹೋಗಿ ಕೂತಿದ್ದೀನಿ. ಸದ್ಯ ಪ್ರಯಾಗ್ರಾಜ್ ಟು ವಾರಣಾಸಿ ಬರೀ 2-3 ಅವರ್ಸ್ ಟ್ರೈನ್ ಜರ್ನಿ, ಆದರೆ ಬಸ್ಸಲ್ಲಿ 4 ಅವರ್ಸ್ ಆಯಿತು. ಇಮ್ಮಿಡಿಯೇಟಾಗಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಎತ್ಕೊಂಡು ಹೋದೆ. ಸೊ 6 ಗಂಟೆಗೆ ರೀಚ್ ಆಗೋಳು, 8 ಗಂಟೆಗೆ ರೀಚ್ ಆದೆ ವಾರಣಾಸಿ. ಸೊ ಅಲ್ಲೋದ್ಮೇಲೆ ಅಲ್ಲೂ ಕಳೆದೋದೆ. ಅವ್ನು ಆಟೋನ ಒಂದು ಇನ್ನೆಲ್ಲ ಕರ್ಕೊಂಡು ಹೋದ. ಕೊನೆಗೆ ಅವ್ರಿಗೆ ಫೋನ್ ಮಾಡಿ ಅವ್ರು ಇನ್ನೊಂದು ಸತಿ ಎಲ್ಲ 1 ವೇಗಳಲ್ಲಿ, ಸೊ ಇನ್ನೊಂದು ಸತಿ ಸುತ್ಕೊಂಬಂದು ಕರ್ಕೊಂಬಂದುಬಿಟ್ರು. ಅಲ್ಲೋಗಿ ನೋಡಿದ್ರೆ ಪುಟ್ಟಪ್ಪ ಸಿಕ್ಕಿದ್ರು. ನಾನು ಆಮೇಲೆ ಇವರು ಸಿಕ್ಕಿದ್ರು ನಂಗಲ್ಲಿ. ನಿಮ್ಮ ಹೆಸರ ನಂದಿನಿ, ಸಾರಿ ನಂದಿನಿ ಇವರ ನಂದಿನಿ ಇವರು ಇದ್ದರು. ನನ್ಗೆ ಏನಪ್ಪ ಇದು ಹಿಂದಿ ಸ್ಟಡಿ ಕ್ಯಾಂಪಲ್ಲಿ ಕನ್ನಡದವ್ರು ಬಂದುಬಿಟ್ರು ಅಂತ ನಾನು. ಸೊ ತುಂಬ ಖುಷಿ ಆಯಿತು ಇಬ್ಬರನ್ನೂ ನೋಡಿ. ಸೊ ನೆಕ್ಸ್ಟ್ ಡೇ ಅವರೇ ನನ್ನನ್ನು ಕರ್ಕೊಂಡೋಗಿದ್ದು ಗಂಗಾ ಸ್ನಾನಕ್ಕೆ. ಅವರಿಬ್ರು ಕರೆಕ್ಟಾಗಿ ಸ್ನಾನ ಮಾಡಿದ್ರು. ನಾನು ಸ್ಕ್ರೀನ್ ಇಟ್ಕೊಂಡು ನಿಂತಿದ್ದೆ. ಸೊ ತುಂಬ ಖುಷಿ ಆಯಿತು. ನೆಕ್ಸ್ಟ್ ಡೇ ಅವ್ರ ಜೊತೆನೇ ಕಾಶಿ ವಿಶ್ವನಾಥನ ದರ್ಶನ ಎಲ್ಲ ಆಯಿತು. ದರ್ಶನ ಏನೋ ನನಗೆ ಕಾಣಿಸ್ಲೇ ಇಲ್ಲ, ಎಲ್ರಿ ಕಾಣಿಸ್ತಾನೆ ಇಲ್ಲ ದೇವರು ಅಂತ ಇದ್ದೀನಿ. ಯಾಕಂದರೆ ಅದು ಬರೀ ಇದೇ ಇದೆ. ಹೂವು ಹಾಕೋದು, ನೀರಿಗೆ ಹಾಕೋದಕ್ಕೆ ಇದಿದೆ. ದೇವರೇ ಇಷ್ಟಿದೆ ಪಾಪ ಲಿಂಗ, ಅದಕ್ಕೆ ಕಾಣಿಸ್ಲೇ ಇಲ್ಲ. ನಾನು ಎಲ್ಲಿ ಕಾಣಿಸ್ತಾನೆ ಇಲ್ಲ ಅಂತೂ ಕಾಣಿಸೋವರೆಗೂ ಕಾದ್ಬಿಟ್ಟು ನೋಡ್ಬಿಟ್ಟು ಬಂದೆ. ಆಮೇಲೆ ಏನಪ್ಪ ವಿಚಿತ್ರ ಅಂದರೆ, ನಾನು ಎಲ್ಲೇ ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಫಸ್ಟು ಮಳೆ ಬಂದ್ಬಿಡೋದು. ಏನೋ ಆಲಂಡಿಗೆ ಹೋದ್ವಿ, ಮಳೆ ಬಂತು. ಸೊ ಮೇನ್ಕಾಂಟಿ ಆಸ್ಪಿಷಿಯಸ್ ಸೈನ್ ಅಂದರು. ಸೊ ನಾವು ಎಲ್ಲೆಲ್ಲಿ ಸೋ ಮೆನಿ ಪ್ಲೇಸಸ್ ವಿ ವೆಂಟ್, ಅಲ್ಲಿ ವಾರಿನಲ್ಲಿ ಎಲ್ಲೆಲ್ಲೋದ್ರೂ ಮಳೆ ಬರೋದು. ನಾನು ಡೋಂಟ್ ವರಿ ಆಸ್ಪಿಷಿಯಸ್ ಸೈನ್ ಅಂದೆ. ಸೊ ಕಾಶಿ ವಿಶ್ವನಾಥನ್ ಟೆಂಪಲ್ಗೆ ಕ್ಯೂ ಅಲ್ಲಿರೋ ಅಷ್ಟೊತ್ತು ಮಳೆ ಬರಲಿಲ್ಲ. ಆ ಕ್ಯೂ ಬಿಟ್ಟು ದೇವಸ್ಥಾನಕ್ಕೆ ಹೋಗೋದಕ್ಕೆ ಒಂದು ಫ್ಯೂ ಫೀಟ್ ಇದೆ, ಅಷ್ಟರಲ್ಲಿ ಜೋರಾಗಿ ಬಂದು ಫುಲ್ ನೆಂದೋದ್ವಿ. ನಾನು ಅಂದ್ಕೊಂಡೆ ನಾನು ಡುಬ್ಕಿ ಹಾಕಲಿಲ್ಲ, ಅದಕ್ಕೆ ಇಲ್ಲಿ ಮೇಲಿಂದ ಬಿತ್ತು ಅಂತ. ಆಮೇಲೆ ಅಮ್ಮನ ಹತ್ರ ಒಂದು ಬುಕ್ ಇದೆ, ಹಿಂದೂ ರಿಚುವಲ್ಸ್ ಅಂತ. ಅದು ಯಾಕೆ ನಾವು ತೀರ್ಥಕ್ಷೇತ್ರದಲ್ಲಿ ನದಿ ಸ್ನಾನ ಮಾಡಿ ಹೋಗ್ತೀವಿ ಅಂದರೆ, ಆ್ಯಕ್ಚುಲಿ ವೆಟ್ಟಾಗೇ ಹೋಗಬೇಕಂತೆ, ವೆಟ್ ಕ್ಲೋತ್ಸಲ್ಲೇ. ಯಾಕಂದರೆ ಯು ವಿಲ್ ಅಬ್ಸಾರ್ವ್ ವೈಬ್ರೇಷನ್ಸ್ ಮೋರ್ ಅಂತೆ. ನಾನು ಪ್ಲ್ಯಾನ್ ಆಗದೆ ಇದ್ರೂ ನನಗಾಯಿತು. ಎಷ್ಟೋ ಸತಿ ಆಯ್ತು, ಏನು ಒಂದು ಸತಿ ಆಗಲಿಲ್ಲ. ಎಲ್ಲೆಲ್ಲಿ ಮೇಯ್ನ್ ಜಾಗಗಳು ಹೋದ್ನೋ ಅದೆಲ್ಲ ಜೋರಾಗಿ ಮಳೆ ಬಂತು ಇಲ್ಲಿ. ಸೊ ಇದು ಆರತಿದು ಐತೆ ನೋಡ್ರಿ ಫೋಟೋ, ಗಂಗಾ ಆರತಿದು. ನಾನು ಅದು ಸಿಗುತ್ತೋ ಇಲ್ವೋ ಅಂದ್ಕೊಂಡಿದ್ದೆ. ಸೊ ಅದು ವಾರಣಾಸಿ ಕಿಂಗಿನ ಪ್ಯಾಲೇಸ್ಗೆ ಹೋಗ್ಬಿಟ್ಟು ವಾಪಸ್ ಬರ್ತಾಯಿದ್ದೆ. ಅವ್ನು ಆಟೋನವನು ನಮ್ಮ ಸೊಸೈಟಿಯಿಂದ ಅಲ್ಲಿ ಹೋಗೋದಕ್ಕೆ 200 ರೂಪಾಯಿ ಇಸ್ಕೊಂಡ. ನಾನು ಕೊಟ್ಬಿಟ್ಟು, ನೀನು ಹೋಗಪ್ಪ, ನೀನು ನನಗೇನು ಕಾಯ್ಬೇಡ, ನೀನು ಸುಮ್ಮನೆ ಜಾಸ್ತಿ ದುಡ್ಡು ತೊಗೋತೀಯ, ನಾನು ಲೋಕಲ್ ಥರ ಬರೋದು ನೋಡ್ಕೋತೀನಿ ಅಂತ ನಾನು ಯೂಶ್ವಲಿ ಹೋಗೋವಾಗ ಅವ್ರು ಕೊಡ್ತಿದ್ದೆ. ವಾಪಸ್ ಬರೋವಾಗ ಲೋಕಲ್ಸನ್ನು ಕೇಳಿಬಿಟ್ಟು ಹೇಗೆ ಹೋಗೋದು ಅಂತ ವಿಚಾರಿಸ್ಕೊಂಡು ಬರ್ತಿದ್ದೆ 10 ರೂಪೀಸ್ಗೆ. ಸೊ ಇವರು ಕಾದಿದ್ರು. ನಾನು ಹೇಳ್ದೆ ಕಾಯ್ಬೇಡ ಅಂತ. ಸರಿ ನಡಿ, ನೀನು ಬೇರೆಯವ್ರನ್ನ ಹತ್ತಿಸ್ಕೊ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ಸೊ ಅವ್ರು ಒಂದಷ್ಟು ಮಕ್ಳನ್ನ ಕರ್ಕೊಂಡ್ರು. ಅಂದರೆ ನೆಕ್ಸ್ಟ್ ಬ್ಯಾಚು ಒಂದು ಯಂಗ್ ಪೀಪಲ್ ಹತ್ತಿದ್ರು. ಒಬ್ಬರು ಲೋಕಲ್ಲು, ಇನ್ನು ಕಸಿನ್ಸು. ಅವರೇನೋ ಮಾತಾಡ್ಕೋತಾ ಇದ್ರು. ಸೊ ಏನೋ ಕೇಳಿಸ್ತು, ನೀವು ಇಲ್ಲೋಗ್ಬೇಕಾ ಅಲ್ಲೋಗ್ಬೇಕಾ ಅಂತ ಕೇಳಿದ್ಲು ಅವ್ರು ಕಸಿನ್ನು. ಎಲ್ಲೋಗ್ತಾ ಇದ್ದೀರಾ ಅಂತ ಕೇಳಿದೆ. ಅಸ್ಸಿ ಘಾಟ್ ಅಂದರು. ಏನಿದೆ ಅಲ್ಲಿ ಅಂದರು. ಆರತಿ ಇದೆ ಅಂದರು. ಸರಿ ನಾನು ಬರ್ತೀನಿ ಅಂದೆ. ಸೊ ಅದು ಹಾಗೆ ಹೋಗಿದ್ದು ನಾನು ಆರತಿಗೆ, ಅಸ್ಸಿ ಘಾಟ್ಗೆ. ಸೊ ಅಲ್ಲೂ ಹೋಗಿ ಬೋಟಲ್ಲಿ ಕೂತಿದ್ದೆ ಈ ಕಡೆಯಿಂದ ಆರತಿ ನೋಡೋದಕ್ಕೆ. ಅಲ್ಲೂ ಜೋರಾಗಿ ಮಳೆ ಬಂತು. ನದಿ ಕೆಳಗಡೆ ಮೇಲಿಂದ ನೀರು, ಬೇರೆಯವರೆಲ್ಲ ಒಳಗಡೆ ಹೋಗಿ ಸೇರ್ಕೊಂಡ್ರು ಶೆಲ್ಟ್ರ್ ಕೆಳಗೆ. ನಾನು ಇಲ್ಲ, ನೆನಿಲಿ ಅಂತ ಅಲ್ಲೇ ಕೂತಿದ್ದೆ ಮುಂದ್ಗಡೆ. ನಿಂತೋದ್ಮೇಲೆ ಆರತಿ ಎಲ್ಲ ಅವ್ರು ಮಳೆಯಲ್ಲೇ ಮಾಡ್ತಾಯಿದ್ರು ಎಲ್ಲ ಆರತಿ ಎಲ್ಲ. ಸೊ ದಟ್ ವಾಸ್ ಆಲ್ಸೋ ಗುಡ್. ಸೊ ದೋಸ್ ವರ್ ದ 2 things ಐ ಡಿಡ್, ಮೇನ್ ಥಿಂಗ್ಸ್ ಇನ್ ವಾರಣಾಸಿ. ಇನ್ನೊಂದು ಬುದ್ಧಿಸ್ಟ್ ಸೆಂಟರು ನಂಗೆ ತುಂಬ ಇಂಟ್ರೆಸ್ಟ್ ಇತ್ತು, ಸಾರನಾಥ್ ನೋಡೋದು. ಯಾಕಂದರೆ ಸಾರನಾಥ್ ಇಸ್ ದ ಪ್ಲೇಸ್
ಬುದ್ಧ ಎನ್ಲೈಟನ್ ಆದಮೇಲೆ ನಡ್ಕೊಂಡೋಗಿ ಅಲ್ಲಿ ಫಸ್ಟ್ ಸೆರ್ಮನ್ ಕೊಟ್ಟಿದ್ದು, ಅಂದರೆ ಫಸ್ಟ್ ಪ್ರವಚನ ಕೊಟ್ಟಿದ್ದು ಅಲ್ಲೇ. ಸೊ ಅಲ್ಲಿ ನಮ್ಮ ಹಿಂದಿ ಸ್ಟಡಿ ಕ್ಯಾಂಪಿಗೆ ಬಂದವರು ಒಂದಷ್ಟು ಜನ ಟ್ರಿಪ್ ಹಾಕಿದ್ರು. ಜಾಗ ಇದೆ ಅಂದರೆ ಹ್ಞೂ ಅಂದರು, ಹೋದೆ ಅವ್ರ ಜೊತೆ 4 ಜನ ಹೋಗಿದ್ವಿ. ಸೊ ಅವರೇ ಅಲ್ಲಿರೋದು ಚಿಕ್ಕದಾಗಿ ಫೋಟೋಲಿ. ಸೊ ಅದು ಸಾರನಾಥ್ ನೋಡ್ಕೊಂಡು ಬಂದೆ. ಅದು ಬೆಸ್ಟು. ಕಾಶಿ, ವಾರಣಾಸಿ ಇದು ಏನಪ್ಪ ಅಂದರೆ ಎಲ್ಲ ಹತ್ತತ್ರ ಇದೆ. ಮೇಯ್ನ್ ಸೆಂಟರ್ಸ್ ಆಫ್ ಇಂಡಿಯಾ ಎಲ್ಲ. ಅಯೋಧ್ಯನೂ ಹತ್ತಿರ ಇದೆ. 1 ಡೇ ಟ್ರಿಪ್ಪು ಸುಜನ್ ನಂಗೆ ಹೆಲ್ಪ್ ಮಾಡ್ದ ಟಿಕೆಟ್ ಮಾಡೋದಕ್ಕೆ. ಸೊ ವಂದೇ ಭಾರತಲ್ಲಿ ಹೋಗಿ ಸೇಮ್ ಡೇ ವಾಪಸ್ ಬಂದೆ. ಆ ವಂದೇ ಭಾರತ್ ಎಲ್ಲ ಮಾಡಿರೋದಕ್ಕೆ ತುಂಬ ಅನುಕೂಲ ಆಗಿದೆಪ್ಪ ಎಷ್ಟೋ ಜನಕ್ಕೆ. ಸೊ ಅದು ಅಯೋಧ್ಯ ಟೆಂಪಲ್ಲೂ ನಮ್ಗೆ ಎಲ್ಲೂ ಆಚೆ ಕಡೆಯಿಂದ ಕಾಣಿಸಲ್ಲ. ಇದು ಶೆಲ್ಟರು, ಕ್ಯೂದು ಶೆಲ್ಟರು. ನನಗೆ ಅದೇ ನೋಡಿ ಖುಷಿಯಾಗೋ ಫೋಟೋ ತೆಕ್ಕೊಂಬಿಟ್ಟೆ ಸದ್ಯ. ಇದು ಆಚೆ ಬಂದಮೇಲೆ ಲಾಕರಲ್ಲಿ ಬ್ಯಾಗೆಲ್ಲ ಇಟ್ಬಿಟ್ಟು ಆಚೆ ಬಂದಮೇಲೆ ತೆಕ್ಕೊಂಡಿದ್ದು ಫೋಟೋ ಅದು. ಸೊ ಅಯೋಧ್ಯನೂ ಆಯಿತು. ಆಮೇಲೆ ಕೇಳಿದ್ದೆ ಅಯೋಧ್ಯದ ಟೆಂಪಲ್ ಆ್ಯಕ್ಚುಲಿ ಫಸ್ಟ್ ಹನುಮಾನ್ ಗಡಿಗೆ ಹೋಗ್ಬೇಕನ್ಸುತ್ತೆ. ಟ್ರೆಡಿಷನ್ ಇಸ್ ಹನುಮಾನ್ಗೆ ಫಸ್ಟ್ ಹಲೋ ಹೇಳ್ಬಿಟ್ಟು ಆಮೇಲೆ ರಾಮನ ಹತ್ರ ಹೋಗಬೇಕು. ನಾನು ರಾಮನ ಹತ್ರ ಫಸ್ಟ್ ಹೋಗಿ ಹನುಮಾನ್ ನೆಕ್ಸ್ಟ್ ಹೋಗಿಕ್ಕೆ ನೋಡ್ಕೊಂಬಂದೆ. ಸೊ ಅಲ್ಲಿ ಫೋಟೋ ತೆಗಿಯೋಕ್ಬಿಟ್ರು ಆಚೆ ಕಡೆ. ಸೊ ಅದೇ ಹನುಮಾನ್ ಗಡಿ ಅಂತ ಹೆಸರು. ತುಂಬ ಖುಷಿ ಆಯ್ತಪ್ಪ ಅಯೋಧ್ಯ. ನಾನು ಹೋಗಿದ್ದಾಗ ಕ್ಯೂ ಅಷ್ಟಿರಲಿಲ್ಲ, ಅರ್ಧ ಗಂಟೆನೇ ಆಗಿದ್ದು ಅಷ್ಟೇ. ನನಗೆ 1 hour 2 hours ಎಲ್ಲ ಕಾದು ಅಭ್ಯಾಸ ಆಗೋಗಿತ್ತಲ್ಲ, ನನಗೆ ಚಿಕ್ಕ ಕ್ಯೂ ನೋಡಿನೇ ಖುಷಿ ಆಗೋಯ್ತು. ಸೊ ಬೇಗ ಮುಗೀತು, ದರ್ಶನನೂ ಆಯಿತು. ಸೊ ಮಥುರಾಗೆ ಹೋಗಿದ್ದಾಗ ಅದೇ ಪ್ರಯಾಗ್ರಾಜಿಗೆ ಮುಂಚೆ ಕೃಷ್ಣ ಜನ್ಮಸ್ಥಳಕ್ಕೆ ಅದೊಂದೇ ಜಾಗ ಇರೋದು ಮಥುರಲ್ಲಿ, ಮೇಯ್ನ್ ಜಾಗ. ಅಲ್ಲೂ ಹೋಗಿದ್ವಿ, ನಾನು ಹೋಗಿದ್ದೆ. ಅಲ್ಲೂ ಎಲ್ಲ ಆಚೆ ಇಟ್ಬಿಟ್ಟು ಹೋಗ್ಬೇಕು, ಫೋನು ಬ್ಯಾಗು. ಸೊ ಆಚೆದೇ ಭಗವದ್ಗೀತೆದು ಅದು ಇದು ತೆಕ್ಕೊಂಬಂದೆ. ತುಂಬ ಚೆನ್ನಾಗಿದೆ ಅದು ದೇವಸ್ಥಾನ. ಎಲ್ಲ ಕಡೆದು ಪ್ರಸಾದಗಳಿದೆ, ಊಟಕ್ಕೆ ಎಲ್ಲರಿಗೂ ಸಿಗುತ್ತೆ ಪ್ರಸಾದಗಳು. ಸೊ ಎಲ್ರಿಗೂ ಒಂದು ಅಂಶ. ಆಮೇಲೆ ವೃಂದಾವನ್ನೇ ನಾನು ಲಾಸ್ಟ್ ಸ್ಟಾಪ್. ವಾರಣಾಸಿಯಿಂದ ನಾನು ವೃಂದಾವನ್ಗೆ ಹೋಗಿದ್ದು ಲಾಸ್ಟ್ ಸ್ಟಾಪ್ ನಂದಿದ್ದು. ಅಲ್ಲೂ ತುಂಬ ಚೆನ್ನಾಗಿತ್ತಪ್ಪ. ವೃಂದಾವನಿಂದು ವೈಬ್ರೇಷನ್ನೇ ಬೇರೆ. ಸೊ ಅಲ್ಲೂ ಎಷ್ಟು ಜನ, ನಾನು ಎಲ್ಲೋದ್ರೂ ಮೇಯ್ನ್ ಇವೆಂಟ್ಗಳೇ ನಡೆದ್ಬಿಡ್ತು. ಫಸ್ಟು ಪುಷ್ಕರ್ಗೆ ಹೋದೆ, ಗುರು ಪೂರ್ಣಿಮಾ, ಎಲ್ಲೆಲ್ಲಿಂದನೋ ಜನ ಬಂದುಬಿಟ್ಟಿದ್ರು. ಅದುವರೆಗೂ ತಣ್ಣಗಿತ್ತು. ಸೊ ಅಲ್ಲೂ ರಶ್ಶು. ಇಲ್ಲಿ ವೃಂದಾವನಲ್ಲೂ ಜೂಲದು ತ್ಯೋಹಾರ ಇದು ಬಂದ್ಬಿಡ್ತು, ಫೆಸ್ಟಿವಲ್ಲು. ಸೊ ಅದಕ್ಕೂ ಎಲ್ಲರೂ ಬಂದುಬಿಟ್ರು ಎಲ್ಲೆಲ್ಲಿಂದನೂ. ಸೊ ನಾನು ಸುಮ್ಮನೆ ರಶ್ಶಲ್ಲಿ ಯಾಕೆ ಹೋಗೋದು ಅಂದ್ಬಿಟ್ಟು ಸುಮ್ಮನೆ ಇದ್ದೆ. ಇದು ಲಾಸ್ಟ್ ಡೇ ಸರಿ, ಇಷ್ಟು ದೂರ ಬಂದಮೇಲೆ ಮೇಯ್ನ್ ಕೃಷ್ಣನ್ ಟೆಂಪಲ್ಸೇ ಯಾವುದೂ ನೋಡಲಿಲ್ವಲ್ಲ ಅಂದ್ಬಿಟ್ಟು ಹೋಗಿ ಹುಡ್ಕೊಂಡು ಹೋದೆ. ಬಾಕೆ ಬಿಹಾರಿ ಮಂದಿರಿದು ಲೆಫ್ಟ್ ಒನ್ನು, ಆಮೇಲೆ ರೈಟ್ ಒನ್ನು ರಾಧಾ ಮದನ್ ಮೋಹನ್ಜಿ ಅಂತ. ಸೊ ಇವೆರಡು ಅಲ್ಲಿ ಏನ್ಷಂಟ್ ಟೆಂಪಲ್ಸು. ಬಾಗ್ಲಾಕಿದ್ಮೇಲೆ ಹೋದೆ, ರೋಡೆಲ್ಲ ಖಾಲಿ ಇತ್ತು. ಇಲ್ಲಿದ್ರೆ ಕ್ಯೂ, ಅವಾಗ ತಾನೇ ಬ್ಯಾರಿಯರ್ಸ್ ಎಲ್ಲ ತೆಗಿತಾಯಿದ್ರು. ಸೊ ಅದೇ ಆಚೆ ಹೇಗೂ ಒಳಗಡೆ ಬಿಡಲ್ಲ, ಸರಿ ಬಾಗಿಲ್ದೆ ಫೋಟೋ ತೆಕ್ಕೊಂಬಂದೆ. ಅಲ್ಲೇ ನಮಸ್ಕಾರ ಹಾಕ್ಬಿಟ್ಟು ಆಮೇಲೆ ಈ ಬ್ಯೂಟಿಫುಲ್ ರಾಧಾ ಮದನ್ ಮೋಹನ್ ಟೆಂಪಲ್ ನಾನು ಅದನ್ನು ನೋಡ್ಕೊಂಬಂದೆ. ತುಂಬ ಚೆನ್ನಾಗಿತ್ತು ಆಚೆ ಕಡೆ ಇಲ್ಲ. ಸೊ ಮೇಯ್ನ್ ಥಿಂಗ್ ಅದೇ ಸಂತರು. ಈಗ ನಮ್ಮ ಸೊಸೈಟಿದು ಏನನ್ನೋದು ಲಿಟ್ರೇಚರಲ್ಲಿ ಇಲ್ಲ ನಮ್ಮದು ಫಿಲಾಸಫಿನಲ್ಲಿ ಏನನ್ನೋದು ಅಂದರೆ ಅದೇ ಮಹಾತ್ಮರದ್ದು ಒಂದು ಇನ್ನರ್ ಗೌರ್ಮೆಂಟ್ ಆಫ್ ದ ವರ್ಲ್ಡ್ ಇದೆ. ಅಲ್ಲಿಂದ ಮೆಸೆಂಜರ್ಸನ್ನೆಲ್ಲ ಕಳಿಸ್ತಾರೆ ಅಂತೆಲ್ಲ ಹೇಳ್ತಾರಲ್ಲ. ಸೊ ನನಗೆ ತುಂಬ ಇಂಟ್ರೆಸ್ಟ್ ಸಂತರ ಬಗ್ಗೆ. ಅದೇ ಹೇಳಿದ್ನಲ್ಲ, ನಮ್ಮ ಆಂಟಿ ಅಂಕಲ್ಗಳು ಎಲ್ಲ ಕಡೆ ಕರ್ಕೊಂಡು ಹೋಗೋರು. ಸೊ ಎಲ್ಲ ಸಂತರ ಬಗ್ಗೆನೂ ನನಗೆ ಇಂಟ್ರೆಸ್ಟು. ಸೊ ನನಗೆ ಸಂತ ಕಬೀರ್ ಬಗ್ಗೆನೂ ಇಂಟ್ರೆಸ್ಟ್ ಇತ್ತು. ಆಮೇಲೆ ರಾಮಕೃಷ್ಣ ಆಶ್ರಮದ್ದು ಶಾರದಾ ದೇವಿ, ನಾನು ಫಸ್ಟು ಮದರ್ಸ್ ರಾಕ್ಗೆ ಹೋಗಿ ನಮಸ್ಕಾರ ಹಾಕ್ಬಿಟ್ಟೆ ಬಂದಿದ್ದು. ಹೋಗ್ಬಿಟ್ಟು ನನ್ನ ಜೊತೆ ಪ್ಲೀಸ್ ಬನ್ನಿರಿ ನೀವು ಅಂತ. ಸೊ ಅಲ್ಲಿ ಎಲ್ಲೋದ್ರೂ ನನಗೆ ಶಾರದಾ ದೇವಿ ಅವ್ರದ್ದು ಈ ಸಿಗ್ನಿಫಿಕೆಂಟ್ ಪ್ಲೇಸಸ್ ಸಿಕ್ತು. ಸೊ ಎನಿವೆ ಸಂತ ಕಬೀರ್ದು ಹತ್ತಿರ ಇತ್ತು, ವಾರಣಾಸಿಲೇ ಇದೆ. ಅಲ್ಲೂ ಹೋಗ್ಬಿಟ್ಟು ಬಂದೆ. ಅಲ್ಲೊಬ್ಬರು ಸಿಕ್ಕಿದ್ರು, ನನಗೆ ಫುಲ್ ಕತೆ ಹೇಳಿದರು. ಅಲ್ಲಿ ಯಾರೋ ಇರೋರು ಎಲ್ಲ ಫುಲ್ಲು ಎಕ್ಸ್ಪ್ಲೇನ್ ಮಾಡಿ ಫುಲ್ ಕತೆ ಹೇಳಿದ್ರು. ಈ 3 ಸಮಾಧಿ ಇದೆ ಕಬೀರ್ ಅವ್ರದ್ದು, ಇದು ಒಂದು ಅದರಲ್ಲಿ.
ಕಬೀರ್ ಪಂಥೀಸ್ ಅಂತಲೇ ಇದ್ದಾರೆ, ಅವ್ರದ್ದೇ 24 ಗುರೂಸ್ ಆಗ್ಬಿಟ್ಟಿದ್ದಾರೆ ಆಗಲೇ. ಕಬೀರ್ ಫಾಲೋಯಿಂಗ್ ಕಬೀರ್. ಆಮೇಲೆ ಇಲ್ಲಿ ಕಬೀರ್ ಯೂಸ್ ಮಾಡ್ತಾ ಇದ್ದಿದ್ದು, ಸಂತ್ ಕಬೀರ್ ಯೂಸ್ ಮಾಡ್ತಿದ್ದು ಚಪ್ಪಲಿ ಏನೇನೋ ಇತ್ತು ಅಲ್ಲಿ ಆ ಫೋಟೋಲಿ ಇರೋದು. ಆಮೇಲೆ ಅವರು ನೇಯ್ತಾ ಇದ್ರಲ್ಲ ಆ ಕೋಲುಗಳದೇ ಅವ್ರ ಲೂಮ್ದು, ಅವ್ರದ್ದೇ ಕೋಲು ಎಲ್ಲ ಇತ್ತು. ಸೊ ತುಂಬ ಚೆನ್ನಾಗಿದೆ. ಅವ್ರು ಫುಲ್ ಕತೆ ಹೇಳಿದ್ರು ಕಬೀರ್ ಅವ್ರ ಬಗ್ಗೆ. ಆಮೇಲೆ ಇದೇ ಶ್ರೀರಾಮಕೃಷ್ಣನು ಶಾರದಾ ದೇವಿದು. ನಮ್ಮದು ಥಿಯೋಸಾಫಿಕಲ್ ಸೊಸೈಟಿ ಪಕ್ಕನೇ ಇದೆ ರಾಮಕೃಷ್ಣ ಅದ್ವೈತಾಶ್ರಮ. ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ವಾಕು. ನನಗೆ ಆಟೋಲಿ ಪಾಸ್ ಆದಾಗ ನೋಡ್ಬಿಟ್ಟು ತುಂಬ ಖುಷಿ ಆಯಿತು. ವಾಕಿಂಗ್ ಡಿಸ್ಟೆನ್ಸಲ್ಲಿದೆ ನೋಡ್ಬೋದು ಅಂದ್ಬಿಟ್ಟು ಇಂಟರ್ನೆಟ್ಟಲ್ಲಿ ಓಪನ್ ಟೈಮಿಂಗ್ಸ್ ಏನೋ ನೋಡಿಬಿಟ್ಟು ಹೋಗಿದ್ದೆ. ಅಲ್ಲೂ ಶಾರದಾ ದೇವಿಯವರು ಒಂದು ದಿವಸ ಇದ್ರಂತೆ. ಅವರು ಇಳ್ಕೊಳ್ಳೋಕ್ಕೆ ಜಾಗ ಬೇರೆ ಇತ್ತು, ಅಲ್ಲಿ ಅವರು ಸ್ವಲ್ಪ ರೆಸ್ಟ್ ತೊಗೊಂಡು ಒಂದು ಸ್ವಲ್ಪ ರಿಫ್ರೆಶ್ಮೆಂಟ್ಸ್ ತೊಗೊಂಡಿದ್ರು. ಆಮೇಲೆ ಮೇನಕಾ ಆಂಟಿ ನನ್ನ ಗ್ರೇಟೆಸ್ಟ್ ಫಾಲೋವರ್. ಎವ್ರಿ ಡೇ ಗುಡ್ ಮಾರ್ನಿಂಗ್, ಎವ್ರಿ ಡೇ ಗುಡ್ ನೈಟ್ ಕಳ್ಸೋರು ನನಗೆ. ಮಧ್ಯದಲ್ಲಿ ಇದು ಮಾಡು ಅದು ಮಾಡು ಅನ್ನೋರು. ಸೊ ಸ್ವಾಮಿ ವೀಠಭಯಾನಂದಜಿ ಇದರಲ್ಲಿ ಹೋಗು ಮೀಟ್ ಮಾಡ್ಕೊಂಬ ಅಂತ ಹೇಳಿದ್ರು. ಸೊ ಅವ್ರನ್ನ ಹೋಗಿ ಮೀಟ್ ಮಾಡಿ ಬಂದೆ. ಅಲ್ಲಿ ನಂಗೆ ಅವರು ಅಲ್ಸುರಾಶ್ರಮದ ಸ್ವಾಮೀಜಿ ಅಂತ ಹೇಳಿದ್ರು. ನಂಗೆ ನಾಪ್ಕ ಬಂತು, ಚಿಕ್ಕಪ್ಪ ನಮ್ಮ ರಮೇಶ್ ಚಿಕ್ಕಪ್ಪ ಹೋಗೋರಲ್ಲಿ ಅಂದ್ಬಿಟ್ಟು ಅವ್ರಿಗೆ ಹೇಳಿದೆ, ನಿಮಗೆ ನಾಪ್ಕ ಇದ್ದಾರಾ ರಮೇಶ್ ಚಿಕ್ಕಪ್ಪ ಅಂತ, ರಮೇಶ್ ಪುಟ್ಟಣ್ಣ ಅಂತ. ಹ್ಞೂ ಅಂದರು. ಸೊ ಅವ್ರಿಗೂ ತುಂಬ ಖುಷಿ ಆಯಿತು ನಮ್ಮ ಮೇನಕಾ ಆಂಟಿ, ರಂಗು ಅಂಕಲ್ಲು, ಚಿಕ್ಕಪ್ಪ ರೂಪಕ್ಕನ ಬಗ್ಗೆ ಹೇಳಿದ್ದಕ್ಕೆ. ಸೊ ಅವ್ರನ್ನೂ ಮೀಟ್ ಮಾಡಿ ಫೋಟೋ ತಗೊಳ್ಳ ಅಂತ ಕೇಳ್ಬಿಟ್ಟು ಫೋಟೋ ಇಸ್ಕೊಂಡು ಬಂದೆ. ಸೊ ಆಮೇಲೆ ಶಾರದಾ ಕುಟೀರ್ ಅಂತ ಒಂದಿದೆ ವೃಂದಾವನಲ್ಲಿ. ಅದ್ರ ಬಗ್ಗೆನೂ ಹೇಗೋ ಗೊತ್ತಾಯಿತು ಅನಿಸುತ್ತೆ. ಗೊತ್ತಿತ್ತಲ್ಲ ಅವರಲ್ಲಿ ಇದ್ರು ಅಂತ. ಸೊ ಹುಡುಕ್ಬಿಟ್ಟು ಹೋದೆ. ಅದನ್ನು ಹುಡ್ಕೋದಕ್ಕೆ ನಾನು ಎಲ್ಲೆಲ್ಲ ತಿರುಗಿಸ್ಬಿಟ್ರು ಶಾರದಾ ಮಾತೆ. ಆ ಬೃಂದಾವನ್ ಸ್ಟ್ರೀಟ್ಸ್ ಎಲ್ಲ ನೋಡ್ಬಿಟ್ಟೆ ನಾನು. ಈ ಜೀಪ್ ಅಲ್ಲಂತೂ ಎಷ್ಟು ಕೋತಿಗಳು ಅಂದರೆ ಹಿಂಗೆ ಇಟ್ಕೊಂಡು ಹೋದರೆ, ಮೇಡಮ್ ಅಂದರ್ ರಕ್ಕೋ ಬಂದರ್ಲೇ ಜಾಯ್ಗ ಅನ್ನೋರು. ಸರಿ ಇದನ್ನ ಎತ್ತಿದ್ರೆ ಅದೊಂದು ಕಥೆ. ಫೋನ್ ಇಟ್ಕೊಂಡ್ರೆ ಮೇಡಮ್ ಅಂದರ್ ರಕ್ಕೋ ಬಂದರ್ಲೇ ಜಾಯ್ಗ. ನನಗೆ ಕೇಳಿದ್ರು ಒಂದು ಕಡೆ ಕಳಿಸಿದ್ರು, ಕೇಳಿದವರು ಅಲ್ಲಿ ಯಾರೂ ಡೈರೆಕ್ಷನ್ ಹೇಳಲ್ಲ ಕರೆಕ್ಟಾಗಿ. ಯಾಕಂದರೆ ಆಲ್ ರೋಡ್ಸ್ ಲೀಡ್ ಟು ಆಲ್ ಪ್ಲೇಸಸ್. ಈ ಗೋ ಆಪ್ ಜೈಯೇ ಐಸೆ ಹಿ ಚಲೆ ಜಾओ ಸೀದಾ ಅಂತ ಇರ್ತಾರೆ. ಅದು ಹೋಗಿ ಹೋಗಿ ಎಲ್ಲೆಲ್ಲೋ ಹೋಗುತ್ತೆ. ಸೊ ನಾನು GPS ಅಲ್ಲಿ ನೋಡಿಬಿಟ್ಟು ಅದನ್ನ ನೋಡ್ತಾ ಇದ್ರೆ ಅಲ್ಲಿ ಮೇಡಮ್ ಬಂದರ್ ಪ್ಲೇಜ್ ಈಗ ಅಂದರ್ ರಕ್ಕು ಅಂದರು. ನೀವು ಹೇಳಲ್ಲ, GPS ನೋಡಿದ್ರು ಬಿಡಲ್ಲ, ನಾನು ಹಿಂಗೆ ಹೋಗಲಿ ಹಿಂದೆ. ಸೊ ಕೊನೆಗೆ ಎಲ್ಲೆಲ್ಲೋ ಹೋಗ್ಬಿಟ್ಟು ಶಾರದಾ ಕುಟೀರ್ ಸಿಕ್ತು. ಅಲ್ಲಿ ಹೋದ್ಮೇಲೆ ತುಂಬ ಖುಷಿ ಆಯ್ತು. ಇನ್ನೇನು 15 ಮಿನಿಟ್ಸ್ ಇತ್ತು ಮುಚ್ಚೋಕ್ಕೆ. ಎಕ್ಸಿಬಿಷನ್ ಎಲ್ಲ ಇದೆ, ಸ್ವಾಮೀಜಿನೂ ಇದ್ದರು. ಸದ್ಯ ಅವರು ಒಂದು 15 ಮಿನಿಟ್ಸ್ ಇತ್ತು. ಅಲ್ಲಿ ಇಬ್ಬರು ಅಟೆಂಡರ್ ಥರ ಒಬ್ಬರಿದ್ದರು, ಅವರೆಲ್ಲ ಕರ್ಕೊಂಡೋಗಿ ರೂಮ್ ಎಲ್ಲ ತೋರಿಸಿ ಎಲ್ಲಿ ಇಳ್ಕೊಂಡಿದ್ರು, ಆಮೇಲೆ ಎಲ್ಲಿ ಫಸ್ಟ್ ದೀಕ್ಷೆ ಎಲ್ಲಿ ಕೊಟ್ಟರು ಸ್ವಾಮಿ ಯೋಗಾನಂದಜಿಗೆ ಅಂತೆಲ್ಲ ತೋರಿಸಿದ್ರು ರೂಮು. ನನಗಂತೂ ನಮ್ಮ ಶಚಿ ಆಂಟಿನೂ ಮೇನಕಾ ಆಂಟಿನೂ ನಾಪಿಸ್ಕೊಂಡು ತುಂಬ ಖುಷಿ ಆಯಿತು. ಅವರಿಬ್ರಿಗೆ ನಾನಿಲ್ಲಿ ಬಂದಿದ್ದು ಖುಷಿಯಾಗಿತ್ತೆ ಅಂತ ಅವ್ರಿಗೆ ಹೇಳಿದೆ. ನಮ್ಮಿಬ್ರು ಭಕ್ತರ ಆಂಟಿಗಳಿದ್ದಾರೆ, ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಅಲ್ಲಿ ಬೆಂಗಾಲಿ ಸ್ವಾಮೀಜಿ ಇದ್ದರು. ಸೊ ಅದೇ ಅದು ಫೋಟೋ ಇದು ರೈಟಲ್ಲಿ ಬೃಂದಾವನಲ್ಲಿ ಶಾರದಾ ಕುಟೀರ್ದು. ಅವರು ಅಪ್ಸ್ಟೇರ್ಸ್ ಮೇಲ್ಗಡೆ ಇದ್ದರು. 1 ವರ್ಷನೋ 2 ವರ್ಷನೇ ಇದ್ದರು ಅಲ್ಲಿ. ಸೊ ನಾನು ಅದೇ ಹೇಳಿದ್ನಲ್ಲ ಸೈನ್ಸು. ನಾನು ಶಾರದಾ ಕುಟೀರ್ ಅವ್ರದ್ದು ಹುಡುಕ್ತಾ ಇದ್ರೆ ಹರಿದಾಸ್ ಕುಟೀರ್ ಬಂತು ಗೂಗಲ್. ಥ್ಯಾಂಕ್ ಯು ಗೂಗಲ್. ಸೊ ಅದು ನೋಡಿದ್ರೆ ಅದು ನೀಮ್ ಕರೋಲಿ ಬಾಬಾ ಆಶ್ರಮದ ತಾನೇ ಇತ್ತು. ಅದು ನಾನು ಬೃಂದಾವನಲ್ಲಿ ಆನಂದಮಯಿ ಆಶ್ರಮಲ್ಲೇ ಇಳ್ಕೊಂಡಿದ್ದೆ. ಅಲ್ಲಿ ಭೀಮ್ಪುರಲ್ಲಿ ಕೇಳಿದೆ, ಬೃಂದಾವನ್ ಅವ್ರದ್ದು ಫೋನ್ ನಂಬರ್ ಕೊಡ್ರಿ ಅಂತ. ಸೊ ಅವರು ನನಗೆ ಕೊಟ್ಟಿದ್ದಕ್ಕೆ ಬುಕ್ ಮಾಡಿ ಹೋಗಿದ್ದೆ. ಸ್ವಾಮಿ ಹರಿದಾಸ್ ಅನ್ನೋರು ಯಾರು ಅಂದರೆ, ಅವ್ರಿಗೆ ಬಾಕಿ ಬಿಹಾರಿ ಸಿಕ್ಕಿದ್ದು ಕೃಷ್ಣಂದು ಪ್ರತಿಮೆನೋ ಇದಲ್ಲ, ಅದು ಸ್ವಯಂಭೂ ಅಂತೆ. ಅಲ್ಲಿ 3 ಕೃಷ್ಣಂದು. ಸೊ ಒಂದು ಅವ್ರಿಗೆ ಸಿಕ್ಕಿದ್ದು. ಸೊ ನಾನು 4:30ಗೆ ದಿನ ಭಜನೆ ಆಗುತ್ತೆ ಅಂತಿತ್ತು. ಸೊ ಒಂದು ದಿವಸ ಹೋಗಿದ್ದೆ. ಸೊ ಅದು ಸ್ವಾಮಿ ಹರಿದಾಸ್ ಅವ್ರದ್ದು ಸಿಕ್ತು. ಅವರು ದೊಡ್ಡ ಗ್ರೇಟ್ ಕಂಪೋಸರು. ಭಜನೆ 2 ಅವರ್ಸ್ ಇತ್ತು. ಮಧ್ಯದಲ್ಲಿ ಫುಲ್ ಶಾಂತಿ ಸಿಕ್ಬಿಡ್ತು.
ನನಗೆ ಅರ್ಥ ಆಗಲಿಲ್ಲ ಅವ್ರಿಗೆ ಬ್ರಿಡ್ಜ್ ಭಾಷೆಯಲ್ಲಿ ಇರೋದು. ಏನೋ ಒಂದು ಟ್ಯೂನಲ್ಲಿ ಹಾಡ್ತಾ ಇದ್ರು, ಕೂತಿದ್ದೆ. ಇವ್ರು ನಿಲ್ಲಿಸ್ತಾನೆ ಇಲ್ವಲ್ಲ ಅಂದ್ಕೊಂಡು ಕೂತಿದ್ದೆ. ಎಷ್ಟು ಹಾಡ್ಬಿಡ್ತಾರೆ ನೋಡೇ ಬಿಡೋಣ ಅಂತ ಕೂತಿದ್ದೆ. ಸುಮ್ಮನೆ ಎದ್ದೋಗೋಕ್ಕೆ ಬದಲು ಎನಿವೇ ಆಚೆ ಎಲ್ಲ ಕ್ರೌಡು. ಸೊ ತುಂಬ ಚೆನ್ನಾಗಿತ್ತು ಅದು ಹಾಡುಗಳು ಎಲ್ಲ. ಅಲ್ಲಿ 2 hours ಆಯಿತು ಅದು. ಆಮೇಲೆ ಅದು ಹತ್ರನೇ ನೀಮ್ ಕರೋಲಿ ಬಾಬಾದ ಆಶ್ರಮ ಇತ್ತು, ಅಲ್ಲಿ ಹೋಗ್ಬೇಕು ಅಂತಲೂ ನಂಗೆ ತುಂಬ ವರ್ಷದಿಂದ ಇಂಟ್ರೆಸ್ಟ್ ಇತ್ತು. ಅದು ಅವ್ರ ಸಮಾಧಿ ಸ್ಥಳ, ಅಂದರೆ ಅಲ್ಲೇ ಅವರು ಸಮಾಧಿ ತಗೊಂಡಿದ್ದು. ಸೊ ಅಲ್ಲೂ ಹೋಗಿ 2ನೇ ಸತಿ ಹೋಗಿದ್ದೆ. ಫಸ್ಟ್ ಡೇನೇ ಹೋಗಿದ್ದೆ, ಲಾಸ್ಟ್ ಡೇನೂ ಹೋಗ್ಬಿಟ್ಟು ಬಂದೆ. ಸೊ ಅದು ಇವರಿಬ್ಬರು ಹರಿದಾಸ್ ಅವರು 15th century ಸೈಂಟು. ಇವ್ರು ನೀಮ್ ಕರೋಲಿ ಬಾಬಾ ನಮ್ಮ ಪೀರಿಯಡಿನ ಗುರುಗಳು. ನಾವು 1973 ನನ್ನ ಸಮಾಧಿಗೆ ಹೋಗಿದ್ದವರು. ಸೊ ನನಗೇನು ಅರ್ಥ ಆಯಿತು ಈ ಇಂಡಿಯಾದು ಈ ಟೂರಲ್ಲಿ ಯಾತ್ರೆಯಲ್ಲಿ ಅಂದರೆ, ಟೈಮ್ ಡಸ್ ನಾಟ್ ಎಕ್ಸಿಸ್ಟ್. ಈಗಲೂ ಹರಿದಾಸ್ ಅವ್ರ ಭಕ್ತರಿದ್ದಾರೆ. ಏನು 500 years ಆಯಿತು. ಆಮೇಲೆ ನಮ್ಮದು ಎಷ್ಟೊಂದು ಸೈಂಟ್ಸು ಎಲ್ಲ ಸೇಜಸ್ಸು ಇನ್ನೂ ಅವ್ರದ್ದೆಲ್ಲ ನಡೀತಾನೇ ಇದೆ ಅಂದರೆ ತುಂಬ ಖುಷಿ ಆಯ್ತಪ್ಪ. ಆಮೇಲೆ ನಮ್ಮದು ಪ್ಯಾರೆ ಥಿಯೋಸಾಫಿಕಲ್ ಸೊಸೈಟಿ ವಾರಾಣಸಿ, ಇದು ನಮ್ಮದು ಇಂಡಿಯನ್ ಸೆಕ್ಷನ್ ಹೆಡ್ ಕ್ವಾರ್ಟರ್ಸ್ ಬಿಲ್ಡಿಂಗು. ಅದು ಅಲ್ಲಂತೂ ಎಷ್ಟು ಟ್ರಾಫಿಕ್ಕು, ಮುಂದೆ ಹಿಂದೆ ಅಂದರೆ ಅಷ್ಟು ಟ್ರಾಫಿಕ್ಕು. ಆದರೆ ಅದು ಒಳಗಡೆ ಹೋಗ್ತಾನೆ ಒಂಥರ ಶಾಂತಿ ಫೀಲಿಂಗ್ ಇದೆ ನಮ್ಮ ಇಂಡಿಯನ್ ಹೆಡ್ ಕ್ವಾರ್ಟರ್ಸು. ಸೊ ನನಗೆ ಅಲ್ಲಿನೂ ಆ್ಯನಿ ಬೆಸೆಂಟ್ ಅವ್ರದ್ದು ಇಳ್ಕೊಂಡಿದ್ದ ಜಾಗ ನೋಡಬೇಕು ಅಂತ ತುಂಬ ವರ್ಷದಿಂದ ಇಂಟ್ರೆಸ್ಟ್ ಇತ್ತು. ನನ್ನ ಫ್ರೆಂಡ್ ಒಬ್ಬರು ಇವಾಗ ಅರ್ಜೆಂಟೀನಾನವ್ರು, ಇವಾಗ ಅಮೇರಿಕಲ್ಲಿದ್ದಾರೆ. ಅವ್ರು ಹೇಳಿದರು, ನಾನು ರಾಧಾಜಿ ಜೊತೆ ಹೋಗಿದ್ದಕ್ಕೆ ನಾನು ಆ್ಯನಿ ಬೆಸೆಂಟ್ ಇದ್ದಿದ್ದು ರೂಮಲ್ಲೇ ಇಳ್ಕೊಳ್ಳೋಂಗೆ ಅವಕಾಶ ಸಿಕ್ಕಿತ್ತು ಅಂತ. ಸೊ ನಂಗೆ ಅಟ್ಲೀಸ್ಟ್ ನೋಡೋದಕ್ಕಾದರೂ ಆಗುತ್ತಾ ಅಂತ ಹೋಗಿದ್ದೆ. ಅದು ನಾನು ಪುಟ್ಟಮ್ಮದು ಫೋಟೋ. ಅದು ಪುಟ್ಟಮ್ಮ ಅವ್ರು ಬರಲಿಲ್ಲ ಇವತ್ತು. ಸೊ ಎನಿವೆ ಅಲ್ಲಿದ್ದಾರೆ ನೋಡ್ರಿ ಫೋಟೋಲ್ಲಿ. ಸೊ ಆ್ಯನಿ ಬೆಸೆಂಟ್ ಅವರು ಇಳ್ಕೊಂಡಿದ್ದು ಜಾಗ. ಅದು ಏನಪ್ಪ ಅಂದರೆ ಆ್ಯನಿ ಬೆಸೆಂಟ್ ಅವರೇ ಕೊಂಡ್ಕೊಂಡಿದ್ದದು ಹೆಡ್ ಕ್ವಾರ್ಟರ್ಸು. ನಮ್ಮ ಇಂಡಿಯನ್ ಮೆಂಬರ್ಸ್ಗೆ ಒಂದು ಹೆಡ್ ಕ್ವಾರ್ಟರ್ಸ್ ಇರಬೇಕು ಅಂತ ಹೇಳಿ ಅವರೊಬ್ಬರು, ನನಗೊಂದು ಬುಕ್ ಸಿಕ್ಕಿತ್ತು ವೆಲ್ಲಿಂಗ್ಟನಲ್ಲಿ. ಎಸ್ತರ್ ಬ್ರೈಟು ಅವ್ರ ಅಮ್ಮ ದುಡ್ಡು ಕೊಡೋಕ್ಕೆ ರೆಡಿಯಾಗಿದ್ರು, ಡೊನೇಷನ್ ಥರನೇ ಕೊಡೋಕ್ಕೆ ರೆಡಿಯಾಗಿದ್ರು. ಇಲ್ಲ ನಾನು ಡೊನೇಷನ್ ಇಸ್ಕೊಳ್ಳಲ್ಲ, ನಾನು ವಾಪಸ್ ಕೊಡ್ತೀನಿ ಅಂದ್ಬಿಟ್ಟೆ ಕೊಟ್ಬಿಟ್ಟೆ ಅವ್ರು ಕೊಂಡ್ಕೊಂಡು ಹೆಡ್ ಕ್ವಾರ್ಟರ್ಸ್ ಸ್ಥಾಪನೆ ಮಾಡಿದ್ದು. ಆಮೇಲೆ ಅಲ್ಲಿ 26, 27, 28 ಹಿಂದಿ ಸ್ಟಡಿ ಕ್ಯಾಂಪ್ ಇತ್ತು. ಟೆಕ್ನಿಕ್ ಆಫ್ ದ ಸ್ಪಿರಿಚುವಲ್ ಲೈಫ್ ಅಂತ ಕ್ಲಾರಾ ಗಾಟ್ ಬುಕ್ಕು. ಸೊ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು ನಮ್ಮ ನಾರ್ತ್ ಇಂಡಿಯನ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸನ್ನು ಮೀಟ್ ಮಾಡಬೇಕು ಅಂತ. ಸೊ ಸ್ಟಡಿ ಕ್ಯಾಂಪಲ್ಲಿ ಒಂದು 30 ಜನ ಇದ್ದರು. ಸೊ ಅವ್ರ ಜೊತೆ 3 ದಿವಸ ಕಲ್ತ್ಕೊಂಡೆ. ಅವ್ರು ಹೇಳ್ಕೊಟ್ಟಿದ್ದು ನನಗೇನು ಅರ್ಥ ಆಯಿತು ಅಂದರೆ, ಥಿಯಾಸಫಿನ ಎನಿ ಇಂಡಿಯನ್ ಲ್ಯಾಂಗ್ವೇಜಲ್ಲಿ ನೀವು ಅಧ್ಯಯನ ಮಾಡಿದ್ರೆ ಇನ್ನೂ ಗ್ರೇಟರ್ ಡೆಪ್ತಲ್ಲಿ ಅರ್ಥ ಮಾಡ್ಕೋಬೋದು ಬ್ರಹ್ಮವಿದ್ಯೆ. ನಮ್ಮ ಇಂಗ್ಲೀಷಲ್ಲಿ ವೆರಿ ಲಿಮಿಟೆಡ್ ಸ್ಕೋಪ್ ಆಫ್ ವರ್ಡ್ಸ್. ಸೇಮ್ ವರ್ಡ್ ಎಲ್ಲದಕ್ಕೂ ಉಪಯೋಗಿಸ್ತೀವಿ. ಆದರೆ ನೀವು ಇಂಡಿಯನ್ ಲ್ಯಾಂಗ್ವೇಜಲ್ಲಿ ಎಷ್ಟು ಲೆವೆಲ್ಸಲ್ಲಿ ಹೇಳ್ಬೋದು. ನಾನು ವಾರಿನಲ್ಲಿ ಎವ್ರಿ ಡೇ ಪ್ರವಚನ ಇರೋದು ಆಲ್ಮೋಸ್ಟು ಎಲ್ಲ ಮರಾಠಿಲಿ. ಆದರೆ ನನಗೆ 75% ಅರ್ಥ ಆಗೋದು, ಯಾಕಂದರೆ ನನಗೆ ಥಿಯಾಸಫಿ ಇದು ಫೆಮಿಲಿಯಾರಿಟಿ ಇದಲ್ಲ, ಸಂಸ್ಕೃತದ ವರ್ಡ್ಸು, ಅಧ್ಯಾತ್ಮದ ವರ್ಡ್ಸು ಎಲ್ಲ. ಸೊ ನನಗೆ ಮರಾಠಿಲಿ ಹೇಳ್ತಾ ಇದ್ರೂ ನನಗೆ ಅರ್ಥ ಆಗೋದು. ಸೊ ನನಗೆ ರಿಯಲಿ ನೀವೆಲ್ಲ ತುಂಬ ಲಕ್ಕಿ, ಥಿಯಾಸಫಿನ ಇಂಡಿಯನ್ ಲ್ಯಾಂಗ್ವೇಜಲ್ಲಿ ನೀವು ಇದು ಮಾಡ್ತಾ ಇರೋದು. ನಾನು ಇನ್ಮೇಲೆ ಥಿಯೋಸಾಫಿಕಲ್ ಬುಕ್ಸ್ ಕನ್ನಡದ್ದು ಹಿಂದಿದೆ ಓದ್ತೀನಿ. ಸೊ ಅದು ನಮ್ಮ ಲೈಬ್ರರಿ, ಸೊಸೈಟಿದು ಲೈಬ್ರರಿ, ಅದನ್ನು ಆ್ಯನಿ ಬೆಸೆಂಟೇ ಸ್ಥಾಪನೆ ಮಾಡಿದ್ದು. ಆದರೆ ಟಿಬೆಟ್ಸ್ ಮೆಮೋರಿಯಲ್ ಅಂತ. ಅಲ್ಲಿ ಹೋಗ್ಬಿಟ್ರಂತೂ ಟೈಮ್ ಈಸ್ ಸ್ಟ್ಯಾಂಡಿಂಗ್ ಸ್ಟಿಲ್. 100 years ಆಗೋ ಹೋದಂಗಿದೆ ಅದು ಲೈಬ್ರರಿ. ಹಳೆ ಶೆಲ್ಫುಗಳು, ಆಮೇಲೆ ಮಹಾರಾಜನ ಟೈಮಿಂದು ಆರ್ಕಿಟೆಕ್ಚರು ಎಲ್ಲ ಇದೆ, ತುಂಬ ಚೆನ್ನಾಗಿದೆ ಅದನ್ನು. ಆಮೇಲೆ ಇದು ನನ್ನ ಲಾಸ್ಟ್ ಸ್ಲೈಡು. ಇದು ನನ್ನ ಫೇವ್ರೆಟ್ ಸ್ಪಾಟ್ ಇನ್ ಅಡಿಯಾರ್. ಏನಪ್ಪ ಅಂದರೆ, ದಿಸ್ ಈಸ್ ಅ ಮಾನ್ಯುಮೆಂಟ್ ಟು ಅನ್ನೋನ್ ಥಿಯಾಸಫಿಸ್ಟ್. ಸೊ ಇದು ಏನಪ್ಪ ಅಂದರೆ, ಜಾರ್ಜ್ ಅರಂಡೇಲು, ಈಗ ನಾವು ಆ್ಯನಿ ಬೆಸೆಂಟು, HPB ಆಲ್ಕಾಟು ಅಂತೆಲ್ಲ ಹೆಸರುಗಳೆಲ್ಲ ಹೇಳ್ತಾ ಇರ್ತೀವಿ, ಅವರೆಲ್ಲ ನೋನ್ ಥಿಯಾಸಫಿಸ್ಟ್ಸು.
ಆದರೆ ನಮ್ಮ ಸೊಸೈಟಿ ನಡೆಯೋದು ಅನ್ನೋನ್ ಥಿಯಾಸಫಿಸ್ಟ್ಸ್ ಅವರೂ ಇದ್ದಾರೆ ಅಂದ್ಬಿಟ್ಟು ಅರಂಡೇಲ್ ಅವರು ಈ ಮಾನ್ಯುಮೆಂಟನ್ನು ಸ್ಥಾಪನೆ ಮಾಡಿದರು. ನಾನು ಅಡಿಯಾರಲ್ಲಿದ್ದಾಗೆಲ್ಲ ಅಲ್ಲಿ ಹೋಗೋದು ನಮಸ್ಕಾರ ಹಾಕ್ಬಿಟ್ಟೆ ಬರ್ತಾಯಿದ್ದೆ. ನಂಗೆ ಅದು ತುಂಬ ಇಷ್ಟ ಈ ಮಾನ್ಯುಮೆಂಟು. ಸೊ ನಂದು ಪ್ರೆಸೆಂಟೇಷನ್ ಇದರಲ್ಲೇ ಎಂಡ್ ಮಾಡಬೇಕು ಅಂತ ನನಗೆ ಇಷ್ಟ ಇತ್ತು. ಇದನ್ನು ಓದ್ಬಿಡ್ತೀನಿ ಅಲ್ಲಿ ಏನು ಬರೆದಿದೆ ಅಂತ. To those unknown members of the Theosophical Society throughout the world whose silent loyalty and sacrifice ensures to it the Master's constant blessing. ಸೊ ನನಗೆ ಇದು ಯಾವಾಗಲೂ ಸ್ಫೂರ್ತಿ ಕೊಡೋ ಮಾನ್ಯುಮೆಂಟ್ ಇದು. ಇದೇನು ಹೇಳ್ತಾ ಇದೆ ಅಂದರೆ, ಇವ್ರು ಅನ್ನೋನ್ ಥಿಯಾಸಫಿಸ್ಟ್ ಎಲ್ಲ ಕೆಲಸ ಮಾಡೋದ್ರಿಂದಾನೇ ನಮ್ಮದು ಗುರುಗಳದ್ದು ಬ್ಲೆಸ್ಸಿಂಗ್ ನಮ್ಮ ಮೇಲೆ, ಈ ಸೊಸೈಟಿ ಮೇಲೆ ಇರೋದು ಅಂತ. ಸೊ ಮೇನ್ಕಾಂಟ್ ಇವ್ರು ಹೇಳಿದ್ರಲ್ಲ, ಎಷ್ಟು ಜನ ನಮ್ಮ ಜ್ಯೋತಿ ನಾಗೇಶ್ವರ ಅಪ್ಪ, ತಾತನ ಅಪ್ಪನ ತಂದೆಯವರು, ನಮ್ಮ ಅಜ್ಜಿ ತಾತಗಳು, ನಮ್ಮ ವಿವೇಕ್ ಅವರು, ಏನೋ ಸುಕನ್ಯಾ ಆಂಟಿ ಇವರಪ್ಪ ಎಲ್ಲರೂ ನೆನೆಸ್ಕೊಡ್ತಾರೆ, ಈಗಲೂ ನೆನೆಸ್ಕೋತಾರೆ ಅವ್ರನ್ನೆಲ್ಲ. ಸೊ ಎಷ್ಟು ಜನ ನಮ್ಗೆ ಅವರೆಲ್ಲ ಕೆಲಸ ಮಾಡಿದ್ದು ನಮ್ಗೆ ಗೊತ್ತಿಲ್ಲ ಇವಾಗ. ಅವರೆಲ್ಲ ಈಗಲೂ ಮಾಡ್ತಾಯಿದ್ದಾರೆ ಎಷ್ಟೊಂದು ಜನ ಸೈಲೆಂಟಾಗಿ. ಅದಿರೋದ್ರಿಂದಾನೇ ನಾನಿಲ್ಲಿ ನಿಂತಿರೋದು. ನಾವೆಲ್ಲ ಇಲ್ಲಿ ಬಂದು ಇಷ್ಟು ಒಳ್ಳೆ ಬಿಲ್ಡಿಂಗಲ್ಲಿ ಬಂದು ಸೇರ್ಕೊಂಡಿರೋದೆಲ್ಲ ಅದರಿಂದಾನೇ. ಆಮೇಲೆ ಬರೀ ಡೈರೆಕ್ಟಾಗಿ ಸೊಸೈಟಿಗೆ ಕೆಲಸ ಮಾಡೋರಲ್ಲ, ಅವ್ರ ಫ್ಯಾಮಿಲಿಗಳು ಅಷ್ಟೇ. ಅವರೆಲ್ಲ ಹೆಲ್ಪ್ ಮಾಡದೇ ಇದ್ದರೆ ಹೇಗಾಗುತ್ತೆ? ಈಗ ನಮ್ಮ ಅಜ್ಜಿ ಅಷ್ಟೊಂದು ಟ್ರಾವೆಲ್ ಮಾಡಿ ಎಲ್ಲ ಆಗೋದಕ್ಕೆ ಸುಂದ್ರು ಅಂಕಲು, ಚಂದ್ರ ಆಂಟಿ ಮನೆ ನೋಡ್ಕೊಂಡಿದ್ದಕ್ಕೆ ತಾನೇ ಅವರೆಲ್ಲ ಆಚೆ ಎಲ್ಲ ಹೋಗೋಕ್ಕಾಗಿದ್ದು. ಸೊ ಸೈಮನ್ ಅಷ್ಟೊಂದು ಕೆಲಸ ಮಾಡೋದಕ್ಕೆ ನಾನು ತಿರುಗ್ತಾ ಇದ್ದೀನಿ ಯಾತ್ರೆ ಅಂತ. ಟೈಮ್ ಇಸ್ ಶಾರ್ಟ್ ಅಂತ ಬಂತು. ಓಕೆ, ಸೊ ನಿಮಗೆಲ್ಲ ಹೊಟ್ಟೆ ಹಸಿತಾ ಇರ್ಬೋದು, ನನ್ನ ಮುಗೀತು. ಸೊ ನಿಮ್ಮನ್ನು ಎಲ್ಲ ಯಾತ್ರೆ ಕರ್ಕೊಂಡು ಹೋಗಿದ್ದ ಅನ್ನಿಸ್ತಾ ಇಲ್ವಾ? ಸೊ ದ್ಯಾಟ್ ಈಸ್ ಥ್ಯಾಂಕ್ ಯು ವೆರಿ ಮಚ್. ಏನೋ ನಮ್ಮ ಮನಸ್ಸೇ ಈಗ ಮನಸ್ಸಿಗೆ ಗೊತ್ತಿಲ್ಲ ನೀವು ಹೋಗಲಿಲ್ಲ ಅಂತ. ನಿಮ್ಮ ಬಾಡಿ ಇಲ್ಲಿದ್ರೂ ನೀವು ನನ್ನ ಜೊತೆ ಯಾತ್ರೆ ಬಂದ್ರಿ. ಸೊ ಥ್ಯಾಂಕ್ ಯು.